ಹಲೋ ಎವ್ರಿವನ್. ಮುಂದಿನ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಕಲ್ಚರ್, ದ ಇನ್ವಿಸಿಬಲ್ ಸಾಫ್ಟ್ವೇರ್ ಆಫ್ ಸೊಸೈಟಿ. ಎಷ್ಟೋ ವಿಚಾರಗಳು ನಾವು ಪ್ರತಿದಿನ ಮಾಡ್ತಾ ಇದ್ರು ಅಥವಾ ಆ ವಿಚಾರಗಳನ್ನು ಫಾಲೋ ಮಾಡ್ತಾ ಇದ್ರು ನಮ್ಗದು ಅರಿವೇ ಆಗಿರೋದಿಲ್ಲ. ಇನ್ಸ್ಟಿಂಕ್ಟಿವ್ಲಿ ಅವುಗಳನ್ನು ಫಾಲೋ ಮಾಡ್ತಾ ಇರ್ತೇವೆ. ಪ್ರತಿ ಸಾರಿನೂ ಪೊಲೀಸರು, ಕಾನ್ಸ್ಟಿಟ್ಯೂಷನ್ನು ಅಥವಾ ಯಾರೋ ಒಬ್ಬ ವ್ಯಕ್ತಿ ಬಂದು ನೀನು ಹೀಗೆ ಮಾಡು ಅಂತ ಹೇಳ್ತಾ ಇರೋದಿಲ್ಲ. ಉದಾಹರಣೆಗೆ ನೋಡಿ, ಮನೆಯೊಳಗಡೆ ಕಾಲಿಡಬೇಕಾದ್ರೆ ಕೆಲವರು ಹೊರಗಡೆನೆ ಚಪ್ಪಲಿಯನ್ನು ಬಿಟ್ಟು ಹೋಗಿರ್ತಾರೆ. ಹಿರಿಯರು ಕಂಡ ತಕ್ಷಣ ಕೆಲವರು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ, ಕೆಲವರು ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ. ಮತ್ತೆ ಲ್ಯಾಂಗ್ವೇಜ್ ಅನ್ನೋದ್ರ ಬಗ್ಗೆ ನಮಗೆ ನಮ್ಮದೇ ಆದಂತಹ ಒಂದು ಗರ್ವದ ಭಾವನೆ ಇರಬಹುದು ಅಥವಾ ಅದನ್ನು ನಾವು ಹೆಮ್ಮೆಯಿಂದ ಸ್ವೀಕರಿಸಬಹುದು. ಕೆಲವೊಂದು ಸಾರಿ ನಮಗೆ ಹಾಡಿನ ಯಾವುದೇ ಶಬ್ದದ ಅರ್ಥನೂ ಆಗಿರೋದಿಲ್ಲ, ಆದರೂ ಸಹಿತ ಆ ಹಾಡನ್ನು ಕೇಳಿದಾಗ ನಮ್ಮ ಇಮೋಷನ್ಸ್ ಫೀಲ್ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ. ನೋ ಪೊಲೀಸ್ ಫೋರ್ಸ್ ಕಮಾಂಡ್ಸ್ ಮೋಸ್ಟ್ ಆಫ್ ದಿಸ್ ಆಕ್ಷನ್ ಅಲ್ವಾ. ನೋ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ದೆಮ್ ಇನ್ ಟು ಲಾ, ನೋ ಆರ್ಮಿ ಎನ್ಫೋರ್ಸಸ್ ದೆಮ್. ಎಲ್ಲ ಯಾರು ಬಂದು ಫೋರ್ಸ್ಫುಲ್ ಆಗಿ ಮಾಡೋದಲ್ಲ, ನಮ್ಮ ಹತ್ರ ಮಾಡಿಸೋದೂ ಅಲ್ಲ. ಆದರೂ ಸಹಿತ ನಾವು ಅವುಗಳನ್ನು ಇನ್ಸ್ಟಿಂಕ್ಟಿವ್ಲಿ ಫಾಲೋ ಮಾಡ್ತಾ ಇರ್ತೇವೆ. ಯಾಕಂತಂದರೆ ನಮ್ಮ ಜೀವನ ನಡೆಯೋದು ಕೇವಲ ಬಯಾಲಜಿಯಿಂದ ಮಾತ್ರ ಅಲ್ಲ, ಲಿವ್ ಬೈ ಕಲ್ಚರ್. ಸಂಸ್ಕೃತಿ ಅನ್ನೋದು ಜೀವನದಲ್ಲಿ ಯಾವಾಗಲೂ ನಮ್ಮನ್ನು ಒಳಗಡೆಯಿಂದ ಒಂದು ರೀತಿಯಾಗಿ ಪ್ರಚೋದಿಸ್ತಾ ಇರುತ್ತೆ, ಹೀಗೆ ಮಾಡಬೇಕು. ಸೊಸೈಟಿ ಅನ್ನೋದು ಒಂದು ಬಾಡಿ ಅಂತ ನಾವು ಅಂದ್ಕೊಂಡ್ರೆ, ಆ ಕಲ್ಚರ್ ಅಂತಂದರೆ ಏನು? ಆ ಒಂದು ಬಾಡಿಯನ್ನು, ಒಂದು ಹಾರ್ಡ್ವೇರನ್ನು ರನ್ ಮಾಡ್ತಾ ಇರೋ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಕಲ್ಚರ್ ಇಸ್ ದಿ ಇನ್ವಿಸಿಬಲ್ ಸಾಫ್ಟ್ವೇರ್ ರನ್ನಿಂಗ್ ಇನ್ಸೈಡ್ ಇಟ್. ಕಲ್ಚರಿಂದಾನೇ ನಮ್ಮ ಟೇಸ್ಟ್, ಇಮೋಷನ್, ಐಡೆಂಟಿಟಿ, ಮೆಮೊರಿ, ಮೀನಿಂಗ್, ಬಿಹೇವಿಯರ್ ಎಲ್ಲ ರೂಪುಗೊಳ್ತಾ ಇರುತ್ತೆ. ಇಟ್ ಟೆಲ್ಸ್ ಪೀಪಲ್ ಹೌ ಟು ಸೆಲಿಬ್ರೇಟ್, ಹೌ ಟು ಮಾರ್ನ್, ವಾಟ್ ಟು ಅಡ್ಮೈರ್, ವಾಟ್ ಟು ರಿಜೆಕ್ಟ್, whom to respect, what to laugh at, what to consider sacred, what to consider shameful. ಏನೇನು ನಮಗೆ ಮುಖ್ಯವಾಗಿರೋದು, ನಮಗೆ ಬೇಡದೇ ಇರೋದು, ಪ್ರತಿಯೊಂದನ್ನು ನಾವೇನು ಕನ್ಸಿಡರ್ ಮಾಡಿದ್ದೇವೆ ಅದು ಬಂದಿರೋದು ನಮ್ಮ ಕಲ್ಚರಿಂದ. ಕಲ್ಚರ್ ಇಸ್ ಅಮಂಗ್ ದಿ ಮೋಸ್ಟ್ ಪವರ್ಫುಲ್ ಫೋರ್ಸಸ್ ಇನ್ ಹ್ಯೂಮನ್ ಲೈಫ್ ಪ್ರಿಸೈಸ್ಲಿ ಬಿಕಾಸ್ ಆಫ್ ಅನ್ ಅನ್ಸೀನ್. ಸುಲಭವಾಗಿ ನಾವು ಇಂಥದ್ದು ಮಾತ್ರ ಕಲ್ಚರ್ ಅಂತ ಹೇಳಲಿಕ್ಕಾಗಲ್ಲ. ಹಾಗಾದರೆ ಏನು ಕಲ್ಚರ್ ಅಂತಂದರೆ? ಕಲ್ಚರ್ ಈಸ್ ದಿ ಲರ್ನ್ಡ್ ಆ್ಯಂಡ್ ಶೇರ್ಡ್ ವೇ ಆಫ್ ಲೈಫ್ ಆಫ್ ಅ ಗ್ರೂಪ್ ಆಫ್ ಪೀಪಲ್. ಲರ್ನ್ಡ್, ಹುಟ್ಟಿದ ತಕ್ಷಣ ಬರೋದಿಲ್ಲ ಇದು. ನೋಡಿ, ಹುಟ್ಟಿದ ತಕ್ಷಣವೇ ನಾವು ಇಂಥ ಕಲ್ಚರನ್ನು ಫಾಲೋ ಮಾಡ್ತೇವೆ ಅಂತ ಯಾವ ಮಗುನೂ ಹೇಳೋದಿಲ್ಲ. ಇಟ್ ಈಸ್ ಲರ್ನ್ಡ್. ಆಮೇಲೆ ಕಲಿಯೋದು, ನಾವು ಇದನ್ನು ಕಲ್ತಿರೋದು. ಯಾರೋ ಫೋರ್ಸ್ಫುಲ್ಲಾಗಿ ಕಲಿಸಿದ್ದಾರೆ ಅಂತಲ್ಲ, ಶಾಲೆಗೆ ಹೋಗಿ ಕಲಿಬೇಕು ಅಂತ ಅಲ್ಲ, ಅಬ್ಸರ್ವೇಷನಿಂದ, ರಿಪಿಟೇಷನಿಂದ ನಾವು ಇದನ್ನು ಕಲ್ತಿದ್ದೇವೆ. ಆ್ಯಂಡ್ ಶೇರ್ಡ್ ವೇ ಆಫ್ ಲೈಫ್. ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಶೇರ್ಡ್ ವೇ ಆಫ್ ಲೈಫ್ ಆಫ್ ಅ ಗ್ರೂಪ್ ಆಫ್ ಪೀಪಲ್. ಇದರಲ್ಲಿ ಬಿಲೀಫ್ಸ್, ವ್ಯಾಲ್ಯೂಸ್, ಲ್ಯಾಂಗ್ವೇಜ್, ಕಸ್ಟಮ್ಸ್, ಸಿಂಬಲ್ಸ್, ಟ್ರೆಡಿಷನ್, ನಾಲೆಜ್, ಹ್ಯಾಬಿಟ್ಸ್, ಆರ್ಟ್ಸ್, ಮಾರಲ್ ಕೋಡ್ಸ್, ಎವ್ರಿಡೇ ಪ್ರಾಕ್ಟೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಎರಡು ಬಂತು ಶಬ್ದ ಅಲ್ವಾ ಮೇಲ್ಗಡೆ. ಕಲ್ಚರ್ ಇಸ್ ಲರ್ನ್ಡ್ ಅಂತ ಬಂತು ಅಂದರೆ ಇಟ್ ಇಸ್ ನಾಟ್ ಇನ್ಹೆರಿಟೆಡ್ ಥ್ರೂ ಬ್ಲಡ್. ನೋ ಚೈಲ್ಡ್ ಇಸ್ ಬಾರ್ನ್ ನೋವಿಂಗ್ ಅ ಲ್ಯಾಂಗ್ವೇಜ್, ರಿಚುವಲ್, ಡ್ರೆಸ್ ಕೋಡ್, ಮ್ಯಾರೇಜ್ ಕಸ್ಟಮ್ ಆರ್ ನ್ಯಾಷನಲ್ ಆ್ಯಂಥಮ್. ಎಲ್ಲ ಬಂದಿರೋದು ಸರೌಂಡಿಂಗಿಂದ. ದೀಸ್ ಆರ್ ಅಬ್ಸಾರ್ವ್ಡ್ ಬೈ ಆರ್ ಅಬ್ಸಾರ್ವ್ಡ್ ಫ್ರಮ್ ಸರೌಂಡಿಂಗ್ಸ್. ಇನ್ನೊಂದು ಶೇರ್ಡ್ ಅಂತ ಬಂದಿದೆ ಅಂದರೆ ಪ್ರೈವೇಟ್ ಹ್ಯಾಬಿಟ್ ಈಸ್ ನಾಟ್ ಕಲ್ಚರ್. ನೀವು ಪ್ರೈವೇಟ್ ಹ್ಯಾಬಿಟ್, ನಿಮ್ಮದೇ ಆದಂಥ ಒಂದು ಓದೋದು, ಇಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಲಿಯೋದು, ಪ್ರೈವೇಟ್ ಹ್ಯಾಬಿಟ್ ಇರಬಹುದು. ಅದು ಒಂದೇ ಕಲ್ಚರ್ ಆಗಿಬಿಡೋದಿಲ್ಲ. ಕಲೆಕ್ಟಿವ್ ಪ್ಯಾಟರ್ನ್ ಇಂಪಾರ್ಟೆಂಟ್. ಎಲ್ಲ ಸುತ್ತಮುತ್ತಲಿನವರು ಏನು ಮಾಡ್ತಾ ಇದ್ದಾರೆ ಕಲೆಕ್ಟಿವ್ ಆಗಿ, ಕಲೆಕ್ಟಿವ್ ಪ್ಯಾಟರ್ನ್ ಕಲ್ಚರನ್ನು ಫಾರ್ಮ್ ಮಾಡುತ್ತೆ. ಕಲ್ಚರ್ ಇಸ್ ವಾಟ್ ಟರ್ನ್ಸ್ ಸ್ಕ್ಯಾಟರ್ಡ್ ಇಂಡಿವಿಜುವಲ್ಸ್ ಇಂಟು ರೆಕಗ್ನೈಸಬಲ್ ಪೀಪಲ್. ಎಲ್ಲ ಬೇರೆ ಬೇರೆ ಕಡೆ ಗುಂಪು ಗುಂಪಾಗಿ ಅಥವಾ ಎಲ್ಲೆಲ್ಲೋ ಚೆದರು ಹೋಗಿರ್ತಾರೆ, ಆದರೆ ಅವರೆಲ್ಲನನ್ನ ಒಗ್ಗೂಡಿಸೋದು, ರೆಕಗ್ನೈಸ್ ಮಾಡೋದು, ಆ ಒಂದು ಕೆಲಸವನ್ನು ಯಾರು ಮಾಡ್ತಾರೆ? ಈ ಕಲ್ಚರ್ ಮಾಡ್ತಾರೆ. ವಿತೌಟ್ ಕಲ್ಚರ್ ದೇ ಮೇ ಬಿ ಅ ಪಾಪ್ಯುಲೇಷನ್. ವಿತ್ ಕಲ್ಚರ್ ದೇರ್ ಇಸ್ ಐಡೆಂಟಿಟಿ. ಈಗ ನೋಡಿ, ಒಂದು ಭಾಷೆ, ಕನ್ನಡಿಗರು ಅಂತ ಬಂತು ಅಲ್ವಾ. ಕನ್ನಡಿಗರು ಅಂತ ಬಂದಾಗ ನಾವೆಲ್ಲ ಕನ್ನಡಿಗರು ಅಂತ ನಾವು ಮಾತಾಡ್ತೇವೆ. ಮಾತಾಡಿದ ತಕ್ಷಣ ನಾವು ನಾವೆಲ್ಲ ಒಂದೇ ಇದಕ್ಕೆ ಸೇರಿದವರು,
ಒಂದೇ ಭಾಷೆಗೆ ಸೇರಿದವರು ಅಂತ ಐಡೆಂಟಿಟಿ ಕ್ರಿಯೇಟ್ ಆಗ್ತಾ ಇದೆ. ಒಂದು ಗುರುತು ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ಒಂದು ವೇಳೆ ಕಲ್ಚರೇ ಇಲ್ಲದೆ ಇದ್ರೆ ಅಲ್ವಾ, ಅವಾಗ ಏನಾಗ್ತಾ ಇತ್ತು, ದೇ ವುಡ್ ನಾಟ್ ನೋ ಹೌ ಟು ಗ್ರೀಟ್ ಒನ್ ಅನದರ್, ವುಡ್ ನಾಟ್ ನೋ ಆರ್ಗನೈಸ್ ಫ್ಯಾಮಿಲಿ ಲೈಫ್, bury the dead, celebrate birth, define betrayal, transmit memory, or distinguish sacred from ordinary. ನಮ್ಮ ಜೀವನವನ್ನು ಯಾವ ರೀತಿ ನಾವು ರೂಪಿಸ್ಕೊಳ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಬಯಾಲಜಿ ನಮ್ಗೆ ಹಸಿವನ್ನ ಕೊಟ್ರೆ ಕಲ್ಚರ್ ಏನ್ ತಿಳಿಸುತ್ತೆ, ಫುಡ್ ಅಂತಂದ್ರೆ ಏನು, ಯಾವುದನ್ನ ಸೇವಿಸಬೇಕು ಅಂತ ಹೇಳುತ್ತೆ. ಬಯಾಲಜಿ ರಿಪ್ರೊಡಕ್ಷನ್ ಅನ್ನ ಕೊಟ್ರೆ ಕಲ್ಚರ್ ನಮಗೆ ಮ್ಯಾರೇಜ್ ಮತ್ತೆ ಕಿನ್ಶಿಪ್ ಅನ್ನ ಕೊಡುತ್ತೆ. ಬಯಾಲಜಿ ನಮಗೆ ಸೌಂಡ್ ಮೇಕಿಂಗ್ ಅಬಿಲಿಟಿ, ಹೌದು ನಮಗೆಲ್ರಿಗೂ ಒಂದು ಧ್ವನಿ ಅಂತ ಇರುತ್ತೆ, ಆದರೆ ಆ ಧ್ವನಿಗೆ ಒಂದು ಸರಿಯಾದ ಒಂದು ಸಮರ್ಪಕವಾದ ರೂಪ ಬರುವುದು ಯಾವಾಗ, ಲ್ಯಾಂಗ್ವೇಜ್ ಅನ್ನ ಸರಿಯಾಗಿ ಬಳಸ್ಕೊಂಡಾಗ. ಲ್ಯಾಂಗ್ವೇಜ್ ಇಂದ ಮುಂದೆ ಪೊಯೆಟ್ರಿ, ಸಾಂಗ್, ಲಾ, ಪ್ರೇಯರ್, ಈ ಥರ ತುಂಬ ವಿಚಾರಗಳು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಬಯಾಲಜಿ ನಮಗೆ ಫಿಯರ್ ಆಫ್ ಡೆತ್ ಕೊಟ್ಟರೆ ಕಲ್ಚರ್ ನಮಗೆ ಮಿನರಲ್ಸ್, ಫಿಲಾಸಫಿ, ರಿಮೆಂಬರೆನ್ಸ್ ಅಂಡ್ ಹೋಪ್ ಇದೆಲ್ಲ ಕೊಡೋದು ಕಲ್ಚರ್. ಸೊ ದಿಸ್ ಇಸ್ ವೈ ಕಲ್ಚರ್ ಮ್ಯಾಟರ್ಸ್. ಇಟ್ ಗಿವ್ಸ್ ಡೈರೆಕ್ಷನ್ ಟು ರಾ ಹ್ಯೂಮನ್ ಪೊಟೆನ್ಷಿಯಲ್. ಹುಟ್ಟುತ್ತಾ ನಮಗೆ ತುಂಬಾ ಸಾಮರ್ಥ್ಯ ಇರುತ್ತೆ ಅಂತ ಮೊದಲೇ ಮಾತಾಡಿದ್ದೀವಿ. ಮಗುವಿಗೆ ತುಂಬಾ ಪೊಟೆನ್ಷಿಯಲ್ ಇರುತ್ತೆ. ಆ ಪೊಟೆನ್ಷಿಯಲ್ ಯಾವ ಡೈರೆಕ್ಷನ್ ಅಲ್ಲಿ ಸಾಗಬೇಕು ಅಂತ ತಿಳಿಸೋದು ಕಲ್ಚರ್. ನೋಡಿ, ಮೆನಿ ಕಲ್ಚರ್ಸ್ ಪ್ರಾಕ್ಟೀಸಸ್ ಅಪಿಯರ್ ಸ್ಮಾಲ್ ಅಲ್ವಾ. ನಮಗೆ ಇದೆಲ್ಲ ದೊಡ್ಡ ದೊಡ್ಡ ವಿಚಾರ ಅಂತ ಅನ್ಸೋದಿಲ್ಲ. ಊಟ ಮಾಡಬೇಕಾದ್ರೆ ಹೇಗೆ ಕೂತ್ಕೋಬೇಕು, whether shoes are removed indoors, how loudly one speak in public, whether lateness is tolerated, how elders are addressed, ಹಿರಿಯರು ಕಂಡಾಗ ಹೇಗೆ ಮಾತಾಡಿಸೋದು, ವೆದರ್ ಗೆಸ್ಟ್ಸ್ ಆರ್ ಫೆಡ್ ಫಸ್ಟ್, ನನಗೆ ಅತಿಥಿಗಳು ಬಂದಾಗ ಮೊದಲು ಅವರಿಗೆ ಊಟ ಹಾಕ್ತೇವೆ ನಾವು, ಅವರಿಗೆ ಎಲ್ಲವನ್ನ ಅತಿಥಿ ಸತ್ಕಾರ ಮಾಡಿ ಆಮೇಲೆ ನಾವು ಊಟ ಮಾಡ್ತೇವೆ. ವಾಟ್ ಕ್ಲಾತಿಂಗ್ ಇಸ್ ಸುಟೇಬಲ್ ಫಾರ್ ಮಾರ್ನಿಂಗ್. ಮಾರ್ನಿಂಗ್ ಅಂತಂದ್ರೆ ಈಗ ಏನಾದರೂ ದುಃಖಕರ ಸಂದರ್ಭ ಇದ್ದಾಗ ಇವಾಗ ಯಾವ ಥರ ಭಾಷೆ, ನಮ್ಮ ದೇಹದ ಉಡುಪು ಹೇಗಿರಬೇಕು, ವಾಟ್ ಕೌಂಟ್ಸ್ ಆಸ್ ರೂಡ್ ಇಂಟರಪ್ಷನ್. ಈ ಥರ ಎಷ್ಟೋ ವಿಚಾರಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗ್ತಾ ಇರುತ್ತೆ. ದೇ ಸೀಮ್ ಟ್ರಿವಿಯಲ್ ಅಂಟಿಲ್ ದೇ ಆರ್ ವೈಲೇಟೆಡ್. ಯಾರೋ ಒಬ್ರು ಅದನ್ನ ವೈಲೇಟ್ ಮಾಡೋ ತನಕನೂ ನಮ್ಗದು ನಾರ್ಮಲ್ ಅಂತ ಅನಿಸ್ತಾ ಇರುತ್ತೆ, ಸಹಜ, ಇದು ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಅನಿಸ್ತದೆ. ಒಬ್ರು ವೈಲೇಟ್ ಮಾಡಿದ ತಕ್ಷಣ ಡಿಸ್ಕಂಫರ್ಟ್ ಅಪಿಯರ್ಸ್ ಇನ್ಸ್ಟಂಟ್ಲಿ. ಈಗ ನಿಮ್ಮ ಮನೆಯಲ್ಲೇ ನೀವು ಯಾವುದೋ ಒಂದು ಆಚರಣೆ ಮಾಡ್ತಾ ಇದ್ದೀರಿ, ಪಾಲಿಸ್ತಾ ಬಂದಿದ್ದೀರಿ, ಸಡನ್ ಆಗಿ ಇದನ್ನು ಒಬ್ರು ವೈಲೇಟ್ ಮಾಡಿದ್ರು ಮನೆಯ ಸದಸ್ಯರು ಅಂತಂದ್ರೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಆ ಡಿಸ್ಕಂಫರ್ಟ್ ನಮ್ಮ ಕಲ್ಚರ್ ಅಂದ್ರೆ ಏನು ಅಂತ ರಿವೀಲ್ ಮಾಡುತ್ತೆ. ಓಹೋ, ಇದು ನಮ್ಮ ಕಲ್ಚರ್ ಆಗಿತ್ತು, ನನ್ನ ವೈಲೇಟ್ ಮಾಡಿದಾಗ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಇದು ಕಲ್ಚರಿನ ಒಂದು ಪಾರ್ಟ್. ಸೊ ವಿ ನೋಟಿಸ್ ಏರ್ ಓನ್ಲಿ ವೆನ್ ಇಟ್ ಚೇಂಜಸ್, ವಿ ನೋಟಿಸ್ ಕಲ್ಚರ್ ಆಫನ್ ವೆನ್ ಇಟ್ಸ್ ಚಾಲೆಂಜ್ಡ್. ಯಾವಾಗ ಚಾಲೆಂಜ್ ಮಾಡ್ತಾರೋ ಆವಾಗ ನಮ್ಮ ಅದನ್ನ ನೋಟಿಸ್ ಮಾಡ್ತೇವೆ. ಕಲ್ಚರ್ ಇಸ್ ಲರ್ನ್ಡ್ ನಾಟ್ ಬಾರ್ನ್. ಇದು ಮೊದಲೇ ಹೇಳ್ಕೊಂಡಿರೋದು ನಾವು. ಚೈಲ್ಡ್ ಬಾರ್ನ್ ಇನ್ ಕರ್ನಾಟಕ ಅಂಡ್ ರೇಸ್ಡ್ ಎಂಟೈರ್ಲಿ ಇನ್ ಜಪಾನ್ ವುಡ್ ಲೈಕ್ಲಿ ಸ್ಪೀಕ್ ಜಾಪನೀಸ್. ಕರ್ನಾಟಕದಲ್ಲಿ ಹುಟ್ಟಿರೋ ಮಗು, ಆದರೆ ಆ ಮಗು ಬೆಳೆದಿದ್ದೆಲ್ಲ ಜಪಾನಲ್ಲಿ, ಆಗ ಅದರ ಭಾಷೆ, ಹಾವಭಾವ, ಎಟಿಕೇಟ್, ಎಕ್ಸ್ಪೀರಿಯನ್ಸ್ ಎಲ್ಲ ಜಪಾನಿಂದ ಆಗಿರುತ್ತೆ. Child born in France and raised in rural India would absorb local language, food habits, family customs, moral assumptions there. ಹಾಗಾಗಿ ಎಲ್ಲಿ ಮಗು ಬೆಳೆಯುತ್ತೋ ಆ ವಾತಾವರಣದ ಸಂಸ್ಕೃತಿಯನ್ನು ತನ್ನದಾಗಿಸಿಕೊಳ್ಳುತ್ತೆ. ಹಾಗಾಗಿ ನಮಗಿಲ್ಲಿ ಗೊತ್ತಾಗೋದೇನಂತಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಇನ್ಹೆರಿಟ್ ಬಾಡೀಸ್ ಬಯಾಲಜಿಕಲಿ. ದೇಹ ಬಂದಿರೋದು ಬಯಾಲಜಿಯಿಂದ ಆಗಿರಬಹುದು, ಇನ್ಹೆರಿಟ್ ವೇಸ್ ಆಫ್ ಲೈಫ್ ಸೋಷಿಯಲಿ. ಬದುಕನ್ನ ಕಟ್ಟಿಕೊಳ್ಳೋದು ಸಾಮಾಜಿಕವಾಗಿ. ಜೀವಶಾಸ್ತ್ರದ ಪ್ರಕಾರ ನಾವು ಹುಟ್ಟುತ್ತೇವೆ, ಸರ್ವೈವ್ ಆಗ್ತೇವೆ. ಜೀವನ ರೂಪುಗೊಳ್ಕೋದು ಯಾವುದರಿಂದ, ನಮ್ಮ ಜೀವನ ಬದಲಾಗ್ತಾ ಇರೋದು, ನಮ್ಮ ಜೀವನಕ್ಕೆ ಒಂದು ಅರ್ಥ ಬರೋದು, ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಸೋಷಿಯಲ್ ಆಗಿ. ಮತ್ತೆ ಕಲ್ಚರ್ ಹೇಗೆ ಪಾಸ್ ಆಗುತ್ತೆ ಅಂತಂದ್ರೆ, ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ನಿಗೆ ಅಥವಾ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಥ್ರೂ ಇಮಿಟೇಷನ್, ಕಾಪಿ ಮಾಡೋದು. ಚಿಕ್ಕವರಿದ್ದಾಗ ನಮಗೆ ಪ್ರತಿಯೊಂದು ಗೊತ್ತಿರೋದಿಲ್ಲ, ಅವು ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇವೆ. ತಂದೆ ತಾಯಿ ಹಿರಿಯರು ಏನು ಮಾಡ್ತಾ ಇದ್ದಾರೋ ಅದನ್ನು ಇಮಿಟೇಟ್ ಮಾಡ್ತೇವೆ.
ಮತ್ತು ಹಿರಿಯರು ನಮಗೆ ಎಷ್ಟೋ ವಿಚಾರಗಳನ್ನ ಹೇಳ್ಕೊಡ್ತಾರೆ, ಟೀಚ್ ಮಾಡ್ತಾರೆ, ಕರೆಕ್ಷನ್ ತಿದ್ದುತ್ತಾರೆ. ಮತ್ತು ಕೆಲವೊಂದು ಸರಿಯಾದ ವಿಚಾರಗಳಿಗೆ ರಿವಾರ್ಡ್ ಇರುತ್ತೆ, ಕಥೆಗಳನ್ನು ಹೇಳ್ತಾರೆ, ರಿಚುವಲ್ಸ್ ಇರುತ್ತೆ, ರಿಪಿಟೇಷನ್. ಈ ರೀತಿ ಕಲ್ಚರ್ ಪಾಸ್ ಆಗ್ತಾ ಇದೆ ಒಂದು ಕಡೆಯಿಂದ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ನಿಗೆ. ನಿಮಗೆ ಗೊತ್ತಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಕತೆ ಹೇಳ್ತಿರ್ತಾರೆ, ನರೇಟ್ ಮಾಡ್ತಾರೆ. ಪೇರೆಂಟ್ಸ್ ಒಂದು ಮಾಡೆಲ್ ಆಗಿ ನಮ್ಮ ಮುಂದೆ ಇರ್ತಾರೆ. ಮತ್ತು ನಮ್ಮ ಪಿಯರ್ಸ್ ಅಂತಂದರೆ ನಮ್ಮ ಸ್ನೇಹಿತರು ಇರಬಹುದು, ನಮ್ಮದೇ ಆದಂಥ ಒಂದು ಗುಂಪು ಇರುತ್ತೆ. ಆ ಪಿಯರ್ಸ್ ರೀಇನ್ಫೋರ್ಸ್ ಮಾಡ್ತಾರೆ. ಒಂದು ನಿಮಿಷ. ನಾವು ಕಲಿಯುವ ಅಥವಾ ಹೋಗುವಂಥ ಶಾಲೆ ಫಾರ್ಮಲೈಸ್ ಮಾಡುತ್ತೆ, ಮೀಡಿಯಾ ಅದನ್ನು ಸ್ಪ್ರೆಡ್ ಮಾಡುತ್ತೆ. ಈ ರೀತಿಯಾಗಿ ಕಲ್ಚರ್ ಒಂದು ಕಡೆಯಿಂದ ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ನಿಗೆ ಹೋಗಬೇಕಾದ್ರೆ ತನ್ನದೇ ಆದಂತಹ ದಾರಿಯಲ್ಲಿ ಸಾಗ್ತಾ ಇರುತ್ತೆ. ಸೊಸೈಟಿ ಟೀಚರ್ಸ್ ಕಲ್ಚರ್ ಸೋ ಕಂಟಿನ್ಯೂಸ್ಲಿ ದ್ಯಾಟ್ ಪೀಪಲ್ ಆಫನ್ ಮಿಸ್ಟೇಕ್ ದ ಲರ್ನ್ ಫಾರ್ ದಿ ನ್ಯಾಚುರಲ್. ಅಲ್ವಾ? ಇದೆಲ್ಲ ನಾವು ನ್ಯಾಚುರಲ್ ಆಗಿ ಬಂದಿರೋದು ಅಂತ ಅಂದ್ಕೊಂಡ್ಬಿಡ್ತೇವೆ. ಅಂದರೆ ನಾವು ಅಷ್ಟು ಇಂಬೈಬ್ ಮಾಡ್ಕೊಂಡಿದ್ದೇವೆ, ಕಂಟಿನ್ಯೂಸ್ ಆಗಿ ನಮಗದು ಸಿಗ್ತಾನೆ ಇರೋದ್ರಿಂದ ಸಹಜ ಅಂದ್ಕೊಂಡ್ಬಿಟ್ಟಿದ್ದೇವೆ. ಇವಾಗಲೇ ಇದು ಕಲ್ಚರ್ ಒಂದು ನ್ಯಾಚುರಲ್ ಆಗಿ ಬಂದಿರೋದಲ್ಲ, ಅದೆಲ್ಲ ಲರ್ನ್ಡ್ ಅಂತ ಕರೀತಾರೆ. ಲರ್ನ್ಡ್ ಅಂತಂದರೆ ನಾವು ಕಲ್ತಿರೋದು. ಆಮೇಲೆ ಮತ್ತು ಎರಡು ಥರ ಬರುತ್ತೆ ಕಲ್ಚರಲ್ಲಿ, ಮಟೀರಿಯಲ್ ಆ್ಯಂಡ್ ನಾನ್ ಮಟೀರಿಯಲ್ ಕಲ್ಚರ್. ಮಟೀರಿಯಲ್ ಅಂತಂದರೆ ಫಿಸಿಕಲ್ ಆಬ್ಜೆಕ್ಟ್, ಉದಾಹರಣೆಗೆ ರೋಡ್, ಟೆಂಪಲ್, ಬುಕ್, ಸ್ಮಾರ್ಟ್ ಫೋನು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಕ್ಲಾತಿಂಗ್, ಫಾರ್ಮಿಂಗ್ ಟೂಲ್ಸು, ವೆಹಿಕಲ್ಸ್, ಮಾನ್ಯುಮೆಂಟ್ಸ್, ಆರ್ಟ್ ವರ್ಕ್. ಇದೆಲ್ಲ ಏನು ಫಿಸಿಕಲ್ ಆಬ್ಜೆಕ್ಟ್, ಸೊಸೈಟಿನೇ ಕ್ರಿಯೇಟ್ ಮಾಡಿರೋದು ಇದು. ಮಟೀರಿಯಲ್ ಕಲ್ಚರ್ ಶೋಸ್ ಟೆಕ್ನಾಲಜಿಕಲ್ ಸ್ಕಿಲ್, ನಾವು ಯಾವ ಲೆವೆಲಲ್ಲಿ ಸ್ಕಿಲ್ಲನ್ನು ಹೊಂದಿದ್ದೇವೆ, ಸಮಾಜ ಎಲ್ಲಿ ತನಕ ಮುಂದುವರೆದಿದೆ, ನಮ್ಮ ಎಸ್ಥೆಟಿಕ್ ಟೇಸ್ಟ್, ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ತೇವೆ, ಯಾವ ಥರ ಇದೆ, ಅವೈಲೇಬಲ್ ರಿಸೋರ್ಸ್ಗಳೇನೇನು, ಹಿಸ್ಟೋರಿಕಲ್ ಮೆಮೊರಿ ಏನು, ಎಲ್ಲವನ್ನು ಮಟೀರಿಯಲ್ ಕಲ್ಚರ್ ತೋರಿಸುತ್ತೆ. A fort tells of defense, temple tells devotion, smartphone tells digital modernity. ನಾವು ಯಾವ ರೀತಿ ಫಿಸಿಕಲ್ ಆಬ್ಜೆಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಅದು ತುಂಬ ವಿಚಾರಗಳನ್ನು ಮಟೀರಿಯಲ್ ರಿಲೇಟೆಡ್ ಆಗಿ ಹೇಳ್ತಾ ಇರುತ್ತೆ. ಇನ್ನು ನಾನ್ ಮಟೀರಿಯಲ್ ಕಲ್ಚರ್ ಅಂತಂದರೆ ಐಡಿಯಾಸ್ ಆ್ಯಂಡ್ ಪ್ರಾಕ್ಟೀಸಸ್ ದಟ್ ಕೆನಾಟ್ ಬಿ ಟಚ್ಡ್ ಬಟ್ ಡೀಪ್ಲಿ ಶೇಪ್ ಲೈಫ್. ಇದನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಲೀಫ್ಸ್, ವ್ಯಾಲ್ಯೂಸ್, ಮೊರಾಲಿಟಿ, ಲ್ಯಾಂಗ್ವೇಜ್, ಕಸ್ಟಮ್ಸ್, ಎಟಿಕೇಟ್, ಟ್ರೆಡಿಷನ್ಸ್, ಮಿತ್ಸ್, ಸೋಷಿಯಲ್ ನಾರ್ಮ್ಸ್, ಐಡೆಂಟಿಟಿ, ಹ್ಯೂಮರ್, ಕಾನ್ಸೆಪ್ಟ್ ಆಫ್ ಆನರ್, ಇದೆಲ್ಲ ನೋಡಿ, ಇದು ಯಾವುದು ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ಇದನ್ನು ಒಬ್ಬರಿಗೆ ತೋರಿಸಿ ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬಹುದು, ಫಿಸಿಕಲ್ ಆಬ್ಜೆಕ್ಟ್ ಥರ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಫೋನ್ ಅನ್ನೋದು ಒಂದು ಮಟೀರಿಯಲ್ ಕಲ್ಚರ್. ಒಬ್ಬರು ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಮೆಸೇಜ್ ಮಾಡಿದರೆ ಅದು ಸರಿ, ಕಾಲ್ ಮಾಡಬೇಕಾದ್ರೆ ಹೇಗೆ ಮಾತನಾಡಬೇಕು, ಮತ್ತು ಹೇಗೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋದೆಲ್ಲ ಇನ್ನು ನಾನ್ ಮಟೀರಿಯಲ್ ಕಲ್ಚರ್. ಎಲ್ಡರ್ಸ್ ಶುಡ್ ಬಿ ಕಾಲ್ಡ್ ರೆಗ್ಯುಲರ್ಲಿ, ವೆದರ್ ಚಿಲ್ಡ್ರನ್ ಮೇ ಯೂಸ್ ಇಟ್ ಅಟ್ ಡಿನ್ನರ್, ಮಕ್ಕಳು ಅದನ್ನು ಯೂಸ್ ಮಾಡಬಹುದಾ, ಇದೆಲ್ಲ ಏನು ನಾನ್ ಮಟೀರಿಯಲ್ ಕಲ್ಚರ್. ಫೋನ್ ಅನ್ನೋದು ಮಟೀರಿಯಲ್ ಆಬ್ಜೆಕ್ಟ್ ಆದರೆ ಯೂಸ್ ಮಾಡುವಂತಹ ಒಂದು ವಿಧಾನ ಇದೆಯಲ್ವಾ, ಅದು ನಾನ್ ಮಟೀರಿಯಲ್ ಕಲ್ಚರಿನ ಭಾಗ ಆಗಿರುತ್ತೆ. ಸೊ ಮಟೀರಿಯಲ್ ಕಲ್ಚರ್ ಕ್ಯಾನ್ ಬಿ ಸೀನ್ ಕ್ವಿಕ್ಲಿ, ನಾನ್ ಮಟೀರಿಯಲ್ ಕಲ್ಚರ್ ಮಸ್ಟ್ ಬಿ ಅಂಡರ್ಸ್ಟುಡ್ ಸ್ಲೋಲಿ. ಹೌದು, ಮೆಟೀರಿಯಲನ್ನು ಬಹಳ ಬೇಗ ನಾವು ಅರ್ಥ ಮಾಡ್ಕೋಬಹುದು, ನಮಗೆ ಬೇಗ ಗೊತ್ತಾಗುತ್ತೆ. ನಾನ್ ಮಟೀರಿಯಲ್ ಕಲ್ಚರ್ ಆ ಬಿಲೀಫ್ಸ್, ವ್ಯಾಲ್ಯೂ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು. ಇನ್ನು ಲ್ಯಾಂಗ್ವೇಜ್, ದ ಗ್ರೇಟ್ ಕ್ಯಾರಿಯರ್ ಆಫ್ ಕಲ್ಚರ್. ಲ್ಯಾಂಗ್ವೇಜ್ ಅಂತಂದರೆ ಬರೀ ಕಮ್ಯುನಿಕೇಷನ್ಗೆ ಇರೋದಂಥ ಒಂದು ಸಾಧನ ಅಲ್ಲ, ಮೆಮೊರಿಯನ್ನು ಕ್ಯಾರಿ ಮಾಡುತ್ತೆ. ಈಗ ನಾವು ತಾಳಿದವನು ಬಾಳಿಯಾನು ಅಂತ ಹೇಳ್ತೇವೆ, ಒಂದು ಗಾದೆ ಮಾತು. ಆದರೆ ಅದರಲ್ಲಿ ಎಷ್ಟೊಂದು ವಿಸ್ಡಮ್ ಇದೆ, ಯಾವ್ಯಾವ ಸಂದರ್ಭದಲ್ಲಿ ಅದೆಲ್ಲ ಯೂಸ್ ಆಗುತ್ತೆ. ಪ್ರೊವರ್ಬ್ ಮೇ ಕಂಟೇನ್ ಸೆಂಚುರೀಸ್ ಆಫ್ ಪ್ರಾಕ್ಟಿಕಲ್ ವಿಸ್ಡಮ್. ಅ ಫೋಕ್ ಸಾಂಗ್ ಮೇ ಪ್ರಿಸರ್ವ್ ಎಮೋಷನ್ಸ್ ಫ್ರಮ್ ಅನದರ್ ಎರಾ. ಮದರ್ ಟಂಗ್ ಆಫನ್ ಕ್ಯಾರೀಸ್ ಟೆಂಡರ್ನೆಸ್, ಟ್ರಾನ್ಸ್ಲೇಷನ್ ಕ್ಯಾನಾಟ್ ಫುಲ್ಲಿ ರಿಪ್ರೊಡ್ಯೂಸ್. ಈಗ ನಾವು ಸಮಸ್ಯೆ ಬರೋದು ಕನ್ನಡದವರಿಗೆ ನಾವು ನೋಡ್ತಾ ಇದ್ದೇವೆ. ಇಂಗ್ಲೀಷ್ನಲ್ಲಿ ಇಷ್ಟೆಲ್ಲ ನಮ್ಗೆ ಗೊತ್ತಿರುತ್ತೆ, ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಎಷ್ಟೋ ಸಾರಿ ನಾವು ಅನುಭವಿಸಿರೋದೇನಂತಂದರೆ ಕನ್ನಡದಲ್ಲಿ ಸರಿಯಾದ ಶಬ್ದಗಳು ಸಿಕ್ಕೋದಿಲ್ಲ. ಕನ್ನಡದಲ್ಲಿ ಇರೋದಕ್ಕೆ
ಇಂಗ್ಲೀಷ್ನಲ್ಲಿ ಸರಿಯಾದ ಶಬ್ದ ಸಿಕ್ಕೋದಿಲ್ಲ. ಅಂದರೆ ಎರಡೂ ಲ್ಯಾಂಗ್ವೇಜ್ ಬೇರೆ ಬೇರೆನೆ. ನಾವು ಅದನ್ನು ಅನುಭವಿಸುವಂತಹ ಒಂದು ಮನಸ್ಸಿನೊಳಗಡೆ ಇರ್ತಾವಲ್ವ, ಕನ್ನಡ ಅಂತಂದ್ರೆ ಹೇಗಿರಬೇಕು, ನಾವು ಮೊದಲೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೇವೆ. ಆದರೆ ಟ್ರಾನ್ಸ್ಲೇಷನ್ ಮಾಡಿದ ಮೇಲೆ ಬರುವಂಥ ಶಬ್ದಗಳು ಸ್ವಲ್ಪ ಹೊಸದಾಗಿರಬಹುದು. ಇದು ಮೊದಲಿನ ಥರ ನಾರ್ಮಲ್ ಕನ್ನಡ ಥರ ಎಷ್ಟು ಸಾರಿ ಫೀಲ್ ಆಗೋದಿಲ್ಲ. ಯಾಕಂದ್ರೆ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡ್ಕೊಂಡಿರ್ತೇವೆ. ಇದನ್ನೇ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಆವಾಗ ನಾವು ಇದನ್ನು ರೆಸ್ಟ್ರಿಕ್ಟ್ ಮಾಡಿ ಒಂದು ಮಾಡೆಲನ್ನು ಆಲ್ರೆಡಿ ಇಟ್ಕೊಂಡು ಇದನ್ನು ಕಾಪಿ ಮಾಡ್ಲಿಕ್ಕೆ ಹೋಗ್ತೇವೆ. ಮತ್ತು ಅದು ಎಷ್ಟೋ ಸಾರಿ ಮಾಡಲೇಬೇಕಾಗುತ್ತೆ ಎಕ್ಸಾಮಿಗೋಸ್ಕರ ಅಥವಾ ಕೆಲವೊಂದು ಪರ್ಪಸ್ಸಿಗೋಸ್ಕರ. ಅದರ ಟ್ರಾನ್ಸ್ಲೇಷನ್ಗಿಂತ ನಾವು ನ್ಯಾಚುರಲ್ ಆಗಿ ನಮ್ಮ ಲ್ಯಾಂಗ್ವೇಜಿಂದ ಮೊದಲು ತಿಳ್ಕೊಳ್ತೀವಲ್ವ, ಅದು ಬಹಳ ನಮ್ಮ ಮೇಲೆ ಇಂಪ್ಯಾಕ್ಟನ್ನು ಬೀರುತ್ತೆ. ಸೊ ಲ್ಯಾಂಗ್ವೇಜ್ ಶೇಪ್ಸ್ ಹೌ ಪೀಪಲ್ ಕ್ಯಾಟಗರೈಸ್ ರಿಯಾಲಿಟಿ. ನಾವು ರಿಯಾಲಿಟಿಯನ್ನು ಹೇಗೆ ನೋಡ್ತೇವೆ, ರೆಸ್ಪೆಕ್ಟನ್ನು ಎಕ್ಸ್ಪ್ರೆಸ್ ಮಾಡೋದಿರಬಹುದು, ಜೋಕ್, ಪ್ರೇ, ಆರ್ಗ್ಯೂ, ರಿಮೆಂಬರ್, ಎಲ್ಲದಕ್ಕೂ ಹೆಲ್ಪ್ ಆಗೋದು ಲ್ಯಾಂಗ್ವೇಜ್. ಹಾಗಾಗಿ ಒಂದು ಲ್ಯಾಂಗ್ವೇಜ್ ಡಿಕ್ಲೈನ್ ಆಗ್ತಾ ಇದೆ ಅಂತಂದರೆ ವೊಕ್ಯಾಬ್ಯುಲರಿ ಡಿಸಪಿಯರ್ ಆಗುತ್ತೆ. ಆ ವೊಕ್ಯಾಬ್ಯುಲರಿ ಡಿಸಪಿಯರ್ ಆದರೆ ನಾವು ಆ ಶಬ್ದಗಳನ್ನ ಕಳ್ಕೊಳ್ತಾ ಇದ್ದೇವೆ. ಶಬ್ದ ಕಳ್ಕೊಂಡ್ರೆ ಯಾವುದೋ ಒಂದು ವಿಚಾರದ ಬಗ್ಗೆ ಸಿಗಬೇಕಾಗಿದ್ದ ಜ್ಞಾನ ಸಹ ಕಡಿಮೆ ಆಗ್ತಾ ಇದೆ ಅಂತ, ಜಗತ್ತನ್ನು ನೋಡುವ ದೃಷ್ಟಿ ಸಹ ಬದಲಾಗ್ತಾ ಇದೆ ಅಂತ. ಹಾಗಾಗಿ ದಟ್ ಇಸ್ ವೈ ಲ್ಯಾಂಗ್ವೇಜ್ ಡಿಬೇಟ್ಸ್ ಆರ್ ನೆವರ್ ಓನ್ಲಿ ಅಬೌಟ್ ಗ್ರಾಮರ್, ದೇ ಆರ್ ಅಬೌಟ್ ಐಡೆಂಟಿಟಿ. ನಮ್ಮ ದೇಶದಲ್ಲಿ ಭಾಷಾವಾದ, ತ್ರಿಭಾಷಾ ಸೂತ್ರ, ದ್ವಿಭಾಷಾ ಸೂತ್ರ ಅಂತೆಲ್ಲ ಬಂದಾಗ ಯಾಕೆ ಅಷ್ಟು ಪ್ರೊಟೆಸ್ಟ್ ಆಗುತ್ತೆ, ಯಾಕೆ ಗಲಾಟೆಗಳಾಗುತ್ತೆ ಅಂತಂದರೆ ಅದು ಬರೀ ಗ್ರಾಮರ್ ಅಂತ ಅಲ್ಲ. ಲ್ಯಾಂಗ್ವೇಜ್ ಮಾತನಾಡೋದನ್ನು ಮೀರಿರೋದು. ಐಡೆಂಟಿಟಿ, ನಮ್ಮ ಡಿಗ್ನಿಟಿ, ಕಂಟಿನ್ಯೂಯಿಟಿ, ಬಿಲಾಂಗಿಂಗ್ನೆಸ್ ಎಲ್ಲವನ್ನ ಲ್ಯಾಂಗ್ವೇಜ್ ಶೇಪ್ ಮಾಡ್ತಾ ಇದೆ. ಅಲ್ಲೂ ನಮ್ಮ ದೇಶ ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನು ತುಂಬ ಹೊಂದಿರುವಂಥ ದೇಶ. ದೆರ್ಫೋರ್ ನಾಟ್ ಅ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಬಟ್ ಅ ಸಿವಿಲೈಸೇಷನಲ್ ರಿಚ್ನೆಸ್ ಟು ಬಿ ಮ್ಯಾನೇಜ್ಡ್ ವೈಸ್ಲಿ. ಲ್ಯಾಂಗ್ವೇಜ್ ಅನ್ನೋದು ಒಂದು ಪ್ರಾಬ್ಲಮ್ ಥರ ನಾವು ನೋಡಿದರೆ ಸುಲಭವಾಗಿ ಮಾತ್ರ ಅದನ್ನು ನಿಭಾಯಿಸ್ಲಿಕ್ಕೆ ಆಗದೆ ಇರಬಹುದು. ಆದರೆ ಅದನ್ನು ಒಂದು ಸಿವಿಲೈಸೇಷನಲ್ ರಿಚ್ನೆಸ್, ಶ್ರೀಮಂತ ನಾಗರಿಕತೆಯ ಒಂದು ಭಾಗ, ವೈವಿಧ್ಯತೆಯ ಒಂದು ಭಾಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ಬುದ್ಧಿವಂತಿಕೆಯನ್ನು ನಿರ್ವಹಿಸಬೇಕಾಗತ್ತೆ, ವಿವೇಕಯುತವಾಗಿ ಅದನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಕೆಲವೊಂದು ಸಿಂಬಲ್ಸ್ ಅಂತಂದರೆ ಒಂದು ಧ್ವಜ ನೋಡಿದಾಗ ಬರೀ ಬಟ್ಟೆ ಅಂತ ನಾವು ಹೇಳಿಬಿಡ್ತೀವ. ಫ್ಲಾಗ್ ಈಸ್ ಕ್ಲಾತ್, ಹೌದು, ಅದನ್ನು ನೋಡಿದಾಗ ಅದು ಬಟ್ಟೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಬೇರೆ ಬಟ್ಟೆಗಳಿಗೂ ಮತ್ತು ಫ್ಲ್ಯಾಗಿಗೂ ಒಂದು ವ್ಯತ್ಯಾಸ ಇದೆ. ನಾವು ಅದಕ್ಕೆ ಸಲ್ಯೂಟ್ ಮಾಡ್ತೇವೆ ಅಲ್ವಾ, ಹೇಗೇಗೋ ಅದಕ್ಕೆ ಎಲ್ಲೆಲ್ಲೋ ಫ್ಲ್ಯಾಗ್ ಬಿದ್ಕೊಂಡಿರ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ವೆಡ್ಡಿಂಗ್ ರಿಂಗನ್ನು ಎಷ್ಟೋ ಸಾರಿ ಒಂದು ಮೆಟಲ್ ಥರ ನೋಡಿದ್ರೆ ಅದರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಆದರೆ ಅದೊಂದು ಕಮಿಟ್ಮೆಂಟಿನ ಒಂದು ಸಿಂಬಲ್. ಅದು ಒಂದು ಹಣತೆ, ದಿಯಾ ಇರುತ್ತೆ, ಕ್ಲೇ ಮತ್ತು ಫ್ಲೇಮ್ ಅಷ್ಟೇ ಇರೋದು. ಆದರೆ ಅದನ್ನು ದೀಪಾವಳಿ ಸಂದರ್ಭದಲ್ಲಿ ಒಂದು ಹೋಪ್ ಓವರ್ ಡಾರ್ಕ್ನೆಸ್, ಅದರ ಒಂದು ಸಂಕೇತ ಅಲ್ವಾ ಅದು. ಹಾಗಾಗಿ ಸಿಂಬಲ್ಸ್ ಮ್ಯಾಟರ್ ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಲಿವ್ ನಾಟ್ ಓನ್ಲಿ ಅಮಂಗ್ ಆಬ್ಜೆಕ್ಟ್ಸ್ ಬಟ್ ಅಮಂಗ್ ಮೀನಿಂಗ್ಸ್. ನಮ್ಮ ಸುತ್ತಮುತ್ತ ಎಷ್ಟೋ ವಸ್ತುಗಳಿದೆ, ಎಲ್ಲ ವಸ್ತುಗಳಿಗೂ ನಾವು ಒಂದೇ ರೀತಿ ಗೌರವ ಕೊಡೋದಿಲ್ಲ, ಒಂದೇ ರೀತಿ ಎಲ್ಲ ವಸ್ತುಗಳನ್ನು ನೋಡೋದಿಲ್ಲ. ಕೆಲವೊಂದು ವಸ್ತುಗಳನ್ನು ವಿಶೇಷವಾಗಿ ನಾವು ಪರಿಗಣಿಸ್ತೇವೆ. ಕನ್ಸಿಡರ್ ಸಮ್ ಆಬ್ಜೆಕ್ಟ್ಸ್ ಯು ರೆಸ್ಪೆಕ್ಟ್. ಯಾಕಂತಂದರೆ ನಾವು ಆ ವಸ್ತುಗಳಿಗೆ ಮೀನಿಂಗ್ಸ್ ನಾವೇ ಅರ್ಥ ಕೊಟ್ಟಿದ್ದೇವೆ. ಈಗ ದೇವರ ಮನೆಯಲ್ಲಿ ಇರುವಂತಹ ಒಂದು ದೇವರ ಪೂಜೆ ಮಾಡುವಂಥ ಯಾವುದೋ ಒಂದು ಮೂರ್ತಿ ಇರಬಹುದು, ಅಥವಾ ಯಾವುದೋ ನಿಮ್ಮದೇ ಆದಂಥ ಒಂದು ಬುಕ್ ಇರಬಹುದು, ಹೋಲಿ ಬುಕ್, ನಿಮ್ಮ ಧರ್ಮದ ಗ್ರಂಥ ಇರಬಹುದು. ಬೇರೆ ಪುಸ್ತಕದ ಥರ ಆ ಪುಸ್ತಕನೂ ನಾವು ನೋಡೋದಿಲ್ಲ ಅಲ್ವಾ, ಬೇರೆಯಾದ ಗೌರವ ಇರುತ್ತೆ. ಹಾಗಾಗಿ ಆ ಮೀನಿಂಗ್ ಕೊಟ್ಟಿರೋದು ನಾವು. ರಿಲಿಜನ್ಸ್ ಇರಬಹುದು, ನೇಷನ್ಸ್, ಮೂಮೆಂಟ್, ಫ್ಯಾಮಿಲೀಸ್, ಆಲ್ ಯೂಸ್ ಸಿಂಬಲ್ಸ್ ಬಿಕಾಸ್ ಸಿಂಬಲ್ಸ್ ಕಂಪ್ರೆಸ್ ಇಮೋಷನ್ ಇನ್ ಟು ಫಾರ್ಮ್. ನಮ್ಮ ಇಮೋಷನ್ಗಳನ್ನು ಒಂದು ಫಾರ್ಮಿಗೆ ತರೋದು ಈ ಸಿಂಬಲ್ಸ್. ದೇ ಅಲೋ ಪೀಪಲ್ ಟು ಫೀಲ್ ಟುಗೆದರ್. ಎಲ್ಲ ಸಿಂಬಲ್ಗಳು ಜನರನ್ನು ಒಗ್ಗೂಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ವೈ ಇನ್ಸಲ್ಟಿಂಗ್ ಅ ಸಿಂಬಲ್ ಕ್ಯಾನ್ ಪ್ರೊವೋಕ್ ಇಂಟೆನ್ಸ್ ರಿಯಾಕ್ಷನ್. ಅಲ್ವಾ, ಕೆಲವೊಂದು ಚಿತ್ರದಲ್ಲಿ ಇಂಥ ಧರ್ಮದ ವಿಚಾರಗಳಿಗೆ ಧಕ್ಕೆ ಬಂದಿದೆ, ಅದನ್ನು ಅಗೌರವಿಸ್ತಾ ಇದ್ದಾರೆ ಅಂತ ಬಂದ ತಕ್ಷಣ ಫಿಲ್ಮಿನ ವಿರುದ್ಧ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅದನ್ನು ವಿರೋಧಿಸೋರು ಇರ್ತಾರೆ. ಒನ್ ಮೇ ಥಿಂಕ್ ಒನ್ ಟಚ್ಡ್ ಆನ್ ಆಬ್ಜೆಕ್ಟ್
ವೈಲ್ ಅದರ್ಸ್ ಫೀಲ್ ಸಮಥಿಂಗ್ ಸೇಕ್ರೆಡ್ ವಾಸ್ ಅಟ್ಯಾಕ್. ಕೆಲವರು ಇದನ್ನು ಮುಟ್ಟಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ಆದರೆ ಬೇರೆ ಧರ್ಮದವರಿಗೆ ಇಲ್ಲ, ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅನಿಸಬಹುದು. ಹಾಗಾಗಿ ಇಂಥ ಸಿಂಬಲ್ಗಳು ಸಹ ಕಲ್ಚರಿನ ಭಾಗ ಆಗಿರುತ್ತೆ. ಇನ್ನು ವ್ಯಾಲ್ಯೂಸ್, ನಾರ್ಮ್ಸ್ ಆ್ಯಂಡ್ ಟ್ರೆಡಿಷನ್. ಆಲ್ರೆಡಿ ಒಂದ್ಸಾರಿ ನಿಮಗೆ ಇದರ ಇಂಟ್ರೊಡಕ್ಷನ್ ಆಗಿದೆ. ಕಲ್ಚರಲ್ಲಿ ಬೇರೆ ಬೇರೆ ಲೇಯರ್ ಇರುತ್ತೆ. ವ್ಯಾಲ್ಯೂಸ್ ಅಂತಂದರೆ ಸೊಸೈಟಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ, ಡಿಸೈರೇಬಲ್, ಆನೆಸ್ಟಿ, ಹಾಸ್ಪಿಟಾಲಿಟಿ ಅಂತಂದರೆ ಅತಿಥಿ ಸತ್ಕಾರ, ಫ್ರೀಡಮ್, ಡಿಸಿಪ್ಲಿನ್, ಫ್ಯಾಮಿಲಿ ಲಾಯಲ್ಟಿ, ಇಕ್ವಾಲಿಟಿ, ಕರೇಜ್, ಪ್ಯೂರಿಟಿ, ಅಚೀವ್ಮೆಂಟ್ ಅಂತಂದರೆ ಯಾವುದು ಗುಡ್, ವಾಟ್ ಈಸ್ ಗುಡ್, ಯಾವುದು ಒಳ್ಳೆಯದು ಅಂತ ತಿಳಿಸೋದು ವ್ಯಾಲ್ಯೂಸ್. ಇಂದಿನ ಚಾಪ್ಟರ್ಗಳಲ್ಲಿ ನೋಡಿದ್ದೇವೆ ಡೀಟೇಲ್ ಆಗಿ. ನಾರ್ಮ್ಸ್ ಅಂತಂದರೆ ಎಕ್ಸ್ಪೆಕ್ಟೆಡ್ ವೇಸ್ ಆಫ್ ಬಿಹೇವಿಂಗ್ ಬೇಸ್ಡ್ ಆನ್ ವ್ಯಾಲ್ಯೂಸ್. ರೆಸ್ಪೆಕ್ಟ್ ಅನ್ನೋದು ಒಂದು ವ್ಯಾಲ್ಯೂ ಆದರೆ ಹಿರಿಯರನ್ನು ಗೌರವಿಸೋದು, ಅವರಿಗೆ ನಮಸ್ಕಾರ ಮಾಡೋದು ನಾರ್ಮ್ ಆಗಿರುತ್ತೆ. ನಾವು ನೋಡಿದ್ವಿ ಅಲ್ವಾ, ವ್ಯಾಲ್ಯೂಸ್ ಅಂತಂದರೆ ಯಾವುದು ಅಥವಾ ಯಾಕೆ ಅಂತ ತಿಳಿಸಿದ್ರೆ, ನಾರ್ಮ್ಸ್ ಏನು ತಿಳಿಸುತ್ತೆ, ಹೇಗೆ ಅವುಗಳನ್ನು ಫಾಲೋ ಮಾಡಬೇಕು, ಆ್ಯಕ್ಚುಲಿ ಯಾವ್ಯಾವ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಅಂತ ತಿಳಿಸೋದು ನಾರ್ಮ್ಸ್. ಪಂಕ್ಚುವಾಲಿಟಿ ಅನ್ನೋದೊಂದು ವ್ಯಾಲ್ಯೂ ಆಗಿದ್ದರೆ, ಲೇಟ್ನೆಸ್ ಬಿಕಮ್ಸ್ ಫ್ರೌನ್ಡ್ ಅಪಾನ್. ಸಮಯಕ್ಕೆ ಸರಿಯಾಗಿ ಬರೋದು ವ್ಯಾಲ್ಯೂ, ಲೇಟಾಗಿ ಬರ್ತಾ ಇದ್ರೆ ಅದು ವ್ಯಾಲ್ಯೂ ಅಲ್ಲ. ಆನೆಸ್ಟಿ ವ್ಯಾಲ್ಯೂ ಆಗಿದ್ದರೆ ಚೀಟಿಂಗನ್ನು ಕಂಡೆಮ್ ಮಾಡ್ತಾರೆ. ಸೊ ನಾರ್ಮ್ಸ್ ಏನು ತಿಳಿಸುತ್ತೆ ಅಂತಂದರೆ, ಹೌ ಶುಡ್ ಒನ್ ಬಿಹೇವ್. ವ್ಯಾಲ್ಯೂ ತಿಳಿಸೋದು ವಾಟ್ ಈಸ್ ಗುಡ್ ಆ್ಯಂಡ್ ವೈ ಶುಡ್ ವಿ ಡೂ ಸಮ್ ಆ್ಯಕ್ಷನ್ ಆರ್ ವೈ ಶುಡ್ ವಿ ಆ್ಯಕ್ಟ್ ಲೈಕ್ ದಟ್. ವೈ ಮತ್ತು ವಾಟನ್ನು ತಿಳಿಸೋದು ವ್ಯಾಲ್ಯೂ, ಹೌ ಅಂತ ತಿಳಿಸೋದು ನಾರ್ಮ್. ಮತ್ತು ಇನ್ನೊಂದು ಟ್ರೆಡಿಷನ್. These are practices carried across generations. ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಆಗ್ತಾ ಇರುತ್ತೆ. ಫೆಸ್ಟಿವಲ್ಸ್, ಮ್ಯಾರೇಜ್ ರಿಚುವಲ್ಸ್, ಸೀಸನಲ್ ಅಬ್ಸರ್ವೆನ್ಸಸ್ ಅಂತಂದರೆ, ಈಗ ಇಂಥ ಋತುಗಳು ಬಂದಾಗ ನಾವು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೇವೆ. ಕೃಷಿಯಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡ್ಕೊಳ್ತೇವೆ. ಡ್ರೆಸ್ ಹೇಗಿರಬೇಕು, ಸೆರೆಮನೀಸ್, ಕ್ಯುಲಿನರಿ ಪ್ಯಾಟರ್ನ್ಸ್, ಸ್ಟೋರಿ ಟೆಲ್ಲಿಂಗ್ ಹ್ಯಾಬಿಟ್ಸ್ ಎಲ್ಲ ಸಹ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗ್ತಾ ಇರೋದು. ದೇ ಆರ್ ಆಲ್ ಪಾರ್ಟ್ ಆಫ್ ಟ್ರೆಡಿಷನ್. ಅಂದರೆ ಏನು ಟ್ರೆಡಿಷನ್ ಏನು ತಿಳಿಸ್ತಾ ಇದೆ, ಹೌ ಹ್ಯಾವ್ ವಿ ಕಂಟಿನ್ಯೂಡ್ ಅವರ್ ಸೆಲ್ವ್ಸ್ ಥ್ರೂ ಟೈಮ್. ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಪದ್ಧತಿಗಳನ್ನು, ಆಚರಣೆಗಳನ್ನು, ಸಂಸ್ಕೃತಿಯನ್ನು ನಾವು ಹೇಗೆ ಮುಂದುವರಿಸ್ಕೊಂಡು ಬಂದಿದ್ದೇವೆ, ನಿರಂತರತೆಯನ್ನು ಹೇಗೆ ಕಾಪಾಡಿಕೊಂಡಿದ್ದೇವೆ ಅಂತ ತಿಳಿಸೋದು ಟ್ರೆಡಿಷನ್ಸ್. ಭಾರತದ ಕಲ್ಚರನ್ನು ನೋಡಿದರೆ ಡೈವರ್ಸಿಟಿ ಇದೆ ಮತ್ತು ಡೈಲಿ ರಿಯಾಲಿಟಿ ಏನೇನಿದೆ ನೋಡಿ. ಇಂಡಿಯಾ ಆಫರ್ಸ್ ಒನ್ ಆಫ್ ದಿ ರಿಚೆಸ್ಟ್ ಎಕ್ಸಾಂಪಲ್ ಆಫ್ ಕಲ್ಚರಲ್ ಪ್ಲೂರಾಲಿಟಿ ಆನ್ ಅರ್ತ್. ಡಿಫರೆಂಟ್ ಲ್ಯಾಂಗ್ವೇಜಸ್ ಸ್ಪೋಕನ್ ಅಕ್ರಾಸ್ ಸ್ಟೇಟ್ಸ್, ಡಿಸ್ಟಿಂಕ್ಟ್ ಕ್ಯೂಸಿನ್ಸ್ ಶೇಪ್ಡ್ ಬೈ ಕ್ಲೈಮೇಟ್, ಜಿಯೋಗ್ರಫಿ, ಫೇತ್ ಆ್ಯಂಡ್ ಹಿಸ್ಟ್ರಿ. ಆಹಾರ ಪದ್ಧತಿ, ರಾಜಸ್ಥಾನದಲ್ಲಿ ಸೇವಿಸುವಂಥ ಆಹಾರನೇ ಬೇರೆ, ಕರ್ನಾಟಕ ಬೇರೆ, ತಮಿಳುನಾಡು, ಕೇರಳ. ಕ್ಲೈಮೇಟ್ ಹೇಗಿದೆ, ಜಿಯೋಗ್ರಫಿ ಹೇಗಿದೆ, ಮತ್ತು ನಮ್ಮ ನಂಬಿಕೆಗಳು ಮತ್ತು ಹಿಸ್ಟ್ರಿ, ಇದೆಲ್ಲ ಸೇರಿ ಒಂದು ಪ್ರದೇಶದಲ್ಲಿ ಆ ಒಂದು ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಇರ್ತಾರೆ, ಅನುಸರಿಸ್ಕೊಂಡು ಬಂದಿರ್ತಾರೆ. ಮತ್ತು ಡ್ರೆಸ್, ಸ್ಯಾರಿಯಿಂದ ವೆಸ್ಟಿ, ಪಿರಾನ್ಸ್ ಮತ್ತು ಟರ್ಬನ್ಸ್, ಈ ಥರ ತುಂಬ ಇದೆ. ನಮ್ಮ ಡ್ರೆಸ್ ಕೋಡ್, ವೇಷಭೂಷಣ ಅದು ತುಂಬ ಬದಲಾಗ್ತಾ ಇರುತ್ತೆ ಅಕ್ರಾಸ್ ರೀಜನ್ಸ್. ಮ್ಯಾರೇಜ್ ರಿಚುವಲ್ಸ್ ಇರಬಹುದು, ಹಾರ್ವೆಸ್ಟ್ ಫೆಸ್ಟಿವಲ್, ಫೋಕ್ ಡಾನ್ಸ್, ಮ್ಯೂಸಿಕಲ್ ಟ್ರೆಡಿಷನ್ಸ್, ಆರ್ಕಿಟೆಕ್ಚರ್, ಲೋಕಲ್ ಡೈಟಿ, ಲಿಟ್ರರಿ ಹೆರಿಟೇಜಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಕಡೆಯಿಂದ ನಮ್ಮ ಭಾರತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಷ್ಟು ಯಾವ್ಯಾವ ರೀತಿಯಾದ ವೈವಿಧ್ಯತೆ ಇದೆ. ಅದು ಎಲ್ಲ ಇಷ್ಟೊಂದು ವೈವಿಧ್ಯತೆಯ ನಡುವೆಯೂ ಸಹ ಆ್ಯಂಡ್ ಯೆಟ್ ಅಮಿಡ್ ಡಿಫರೆನ್ಸ್ ಸರ್ಟೇನ್ ರಿಕರಿಂಗ್ ಥ್ರೆಡ್ಸ್ ಅಪಿಯರ್. ಕೆಲವೊಂದು ಥ್ರೆಡ್ಸ್ಗಳು ಮತ್ತೆ ಮತ್ತೆ ನಮ್ಗೆ ಕಾಣಿಸ್ತಾ ಇರುತ್ತೆ. ಕಾಮನ್ಯಾಲಿಟಿ, ಈಗ ರೆಸ್ಪೆಕ್ಟ್ ಫಾರ್ ಫ್ಯಾಮಿಲಿ ಬಾಂಡ್ಸ್, ಸಿವಿಲೈಸೇಷನಲ್ ಕಂಟಿನ್ಯೂಟಿ, ಸ್ಪಿರಿಚುವಲ್ ಇನ್ಕ್ವೈರಿ, ಕೆಪಾಸಿಟಿ ಫಾರ್ ಕೋಎಕ್ಸಿಸ್ಟೆನ್ಸ್, ಅಡಾಪ್ಟೇಷನ್ ಥ್ರೂ ಸಿಂಥೆಸಿಸ್, ಶೇರ್ಡ್ ಕಾನ್ಸ್ಟಿಟ್ಯೂಷನಲ್ ಸಿಟಿಜನ್ಶಿಪ್. ಅಂದರೆ ಕೆಲವು ಸಾಮಾನ್ಯ ಅಂಶಗಳು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾನೆ ಇರ್ತೇವೆ. ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡೋದು,
ಒಂದು ಜನರೇಷನ್, ಒಂದು ನಾಗರಿಕತೆ, ಇನ್ನು ನಾಗರಿಕತೆ, ಮುಂದಿನ ಜನಾಂಗ ಬಂದ ತಕ್ಷಣ ಹೇಗೆ ಅದು ಮುಂದುವರಿಯುತ್ತೆ? ನಮ್ಮೆಲ್ಲರಲ್ಲೂ ಒಂದು ಸ್ಪಿರಿಚುವಲ್ ಇನ್ಕ್ವೈರಿ, ದೇವರು, ಧರ್ಮ, ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಇದ್ದೇ ಇರುತ್ತೆ. ಸಾರಿ. ಇನ್ನು ಕೋ ಎಕ್ಸಿಸ್ಟೆನ್ಸ್, ಒಟ್ಟಿಗೆ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಸಾಮರಸ್ಯದಿಂದ ಬದುಕಲಿಕ್ಕೆ ಮುಂದಾಗ್ತೇವೆ. ಮತ್ತೆ ಹೊಸ ಹೊಸ ವಿಚಾರಗಳು ಬಂದಾಗ ಅದನ್ನು ಸಹ ಸಿಂಥಸೈಸ್ ಮಾಡ್ಕೊಳ್ತೇವೆ, ಅಡಾಪ್ಟ್ ಮಾಡ್ಕೊಳ್ತೇವೆ. ಎಲ್ಲರೂ ಸಹ ಭಾರತದ ಭಾಗ, ಸಂವಿಧಾನ ನಮಗೆಲ್ಲರಿಗೂ ಒಂದೇ ಅನ್ನುವಂಥ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಹಾಗಾಗಿ ಇಂಡಿಯಾ ಡೆಮಾನ್ಸ್ಟ್ರೇಟ್ಸ್ ರೇರ್ ಪಾಸಿಬಿಲಿಟಿ, ಅಂದರೆ ಯುನಿಟಿ ನಾಟ್ ಬೈ ಯೂನಿಫಾರ್ಮಿಟಿ ಬಟ್ ಬೈ ನೆಗೋಷಿಯೇಟೆಡ್ ಡೈವರ್ಸಿಟಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. 6 ಎಸ್ಸೆ, ಸೊಸೈಟಿ, 3 ಕಡೆನೂ ಹೆಲ್ಪ್ ಆಗುತ್ತೆ ಇದು. ಇಂಡಿಯಾ ಯೂನಿಫಾರ್ಮಿಟಿಯಿಂದ ಯುನಿಟಿಯಿಂದ ಪಡ್ಕೊಂಡಿರೋದಲ್ಲ. ನಾವೆಲ್ಲ ಒಂದೇ ಥರ ಇದ್ದೇವೆ, ಭಾರತದಾದ್ಯಂತ ಇರುವ ಜನರೆಲ್ಲ ಒಂದೇ ರೀತಿ ಇದ್ದಾರೆ ಅನ್ನುವ ಕಾರಣಕ್ಕೆ ನಾವು ಯುನಿಟಿ, ಒಗ್ಗಟ್ಟಾಗಿಲ್ಲ. ನಮ್ಮ ಡೈವರ್ಸಿಟಿಯನ್ನು ನಾವು ನೆಗೋಷಿಯೇಟ್ ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಇದ್ದೇವೆ, ಉತ್ತರ ಭಾರತಕ್ಕೆ ಹೋದರೆ ಅಲ್ಲೂ ನನಗೆ ಕರ್ನಾಟಕದ ವಾತಾವರಣನೇ ಬೇಕು ನಾವು ಹೇಳೋದಿಲ್ಲ. ನಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ಬೇರೆ ವಾತಾವರಣ, ಬೇರೆ ಲ್ಯಾಂಗ್ವೇಜು ಮತ್ತು ಬೇರೆ ರೀತಿಯ ಕಸ್ಟಮ್ಸ್ಗಳಿರುತ್ತೆ ಅಂತ. ನಮ್ಮನ್ನು ನಾವು ನೆಗೋಷಿಯೇಟ್ ಮಾಡ್ಕೊಳ್ತೇವೆ, ಅಲ್ಲಿ ಒಗ್ಗಿಕೊಳ್ತೇವೆ, ನಾವು ಡೈವರ್ಸಿಟಿಯನ್ನು ನೆಗೋಷಿಯೇಟ್ ಮಾಡ್ಕೊಳ್ತಾ ಇರ್ತೇವೆ. ಹಾಗಾಗಿ ಭಾರತ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ದಿಸ್ ಈಸ್ ಅನ್ ಅಚೀವ್ಮೆಂಟ್ ಆಫನ್ ಅಂಡರ್ ಎಸ್ಟಿಮೇಟೆಡ್. ಅಷ್ಟು ಸುಲಭ ಅಲ್ಲ ಇದು. ಭಾರತದಂಥ ದೇಶ ಥರ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲ ದೇಶಗಳ ಹತ್ರ ಆಗೋದಿಲ್ಲ. ಇಷ್ಟೊಂದು ಡೈವರ್ಸಿಟಿಯನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಹಾಗಾಗಿ ಅದನ್ನು ನಾವು ಮೆಚ್ಕೊಳ್ಬೇಕು, ಒಂದು ಅಚೀವ್ಮೆಂಟ್ ಅಂತ ಹೇಳ್ಬಹುದು. ದ ಕಲ್ಚರ್ ಇಸ್ ನೆವರ್ ಫ್ರೋಸನ್. ಮೆನಿ ಪೀಪಲ್ ಸ್ಪೀಕ್ ಆಫ್ ಕಲ್ಚರ್ ಆಸ್ ಇಟ್ ವರ್ ಅ ಮ್ಯೂಸಿಯಂ ಆಬ್ಜೆಕ್ಟ್. ಅಂತಂದರೆ ಒಂದು ಮ್ಯೂಸಿಯಂ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡೋರು ಇರ್ತಾರೆ. ಬಟ್ ಲಿವಿಂಗ್ ಕಲ್ಚರ್ ಚೇಂಜಸ್. ಕಲ್ಚರ್ ಅಂತಂದರೆ ಒಂದೇ ರೀತಿ ಯಾವಾಗಲೂ ಇರುವಂಥ ವಸ್ತು ಸಂಗ್ರಹಾಲಯದ ವಸ್ತು ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ, ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಕೆಲವೊಂದು ವಿಷಯವನ್ನು ರೆಸಿಸ್ಟ್ ಮಾಡುತ್ತೆ, ರಿಫಾರ್ಮ್ಗಳಾಗುತ್ತೆ. ಎಷ್ಟೋ ವಿಷಯಗಳನ್ನು ಮರೆತಿರ್ತೀವಿ, ನಾವು ರಿವೈವ್ ಮಾಡ್ಕೊಳ್ತೀವಿ, ಮತ್ತು ಬ್ಲೆಂಡ್ ಆಗ್ತೀವಿ ಬೇರೆ ಕಲ್ಚರ್ ಜೊತೆ, ಅಡಾಪ್ಟ್ ಮಾಡ್ಕೊಳ್ತೀವಿ. ಅದರಲ್ಲೂ ಟೆಕ್ನಾಲಜಿ ಚೇಂಜಸ್ ಕಮ್ಯುನಿಕೇಷನ್. ಟೆಕ್ನಾಲಜಿ ಬಂದ ತಕ್ಷಣ ನಾವು ಹೇಗೆ ಮಾತನಾಡ್ತಾ ಇದ್ವಿ, ಹೇಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದೀವಿ, ಅದು ಬದಲಾಗಿದೆ. ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ನೈಬರ್ಹುಡ್ ಚೇಂಜ್ ಆಗುತ್ತೆ. ಎಜುಕೇಷನ್ನಿಂದ ಆಸ್ಪಿರೇಷನ್ ಚೇಂಜ್ ಆಗುತ್ತೆ. ಅರ್ಬನೈಸೇಷನಿಂದ ಫ್ಯಾಮಿಲಿ ಲೈಫ್ ಚೇಂಜ್ ಆಗುತ್ತೆ. ಮತ್ತು ಮೀಡಿಯಾ ಚೇಂಜಸ್ ಫ್ಯಾಷನ್ ಆ್ಯಂಡ್ ಹ್ಯೂಮರ್. ಸ್ಟ್ಯಾಂಡಪ್ ಕಾಮಿಡಿಗಳು ಜಾಸ್ತಿ ಬರ್ತಾ ಇದೆ. ಯಾವ್ಯಾವ ಜೋಕುಗಳಿಗೆ, ಅರ್ಥಗಳೇ ಇಲ್ದಿರೋ ಜೋಕುಗಳಿಗೆ ನಗುವ ಪರಿಸ್ಥಿತಿ ಬಂದುಬಿಟ್ಟಿದೆ. ನಗು ಅನ್ನೋದನ್ನು ಸಹ ನಾವು ಒಂದು ಕಮರ್ಷಿಯಲ್ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಸಹಜ ವಿಭಾಗಗಳೆಲ್ಲ ಕೆಲವೊಂದು ಸಾರಿ ಮರೆಯಾಗಿ ಹೊಸ ಹೊಸ ರೀತಿಯ ಟ್ರೆಂಡ್ಗಳು ಶುರುವಾಗ್ತಾ ಇದೆ. ಇದೆಲ್ಲ ಯಾವುದರಿಂದ? ಮೀಡಿಯಾ. ಇನ್ನು ಗ್ಲೋಬಲೈಸೇಷನ್ ಚೇಂಜಸ್ ಕನ್ಸಂಪ್ಷನ್ ಆ್ಯಂಡ್ ಐಡೆಂಟಿಟಿ. ಜಾಗತೀಕರಣ ಆದಮೇಲೆ ಕನ್ಸಂಪ್ಷನ್ ಪ್ಯಾಟರ್ನ್ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಉದಾಹರಣೆಗೆ ನೋಡಿ, ಟ್ರೆಡಿಷನಲ್ ರೆಸಿಪೀಸ್ ನಾವು ಕೋ ಎಕ್ಸಿಸ್ಟ್ ವಿತ್ ಫ್ಯೂಷನ್ ಫುಡ್. ಹಳೆ ಕಾಲದ ಎಷ್ಟೋ ಫುಡ್ ಇದೆ, ಅದರ ಜೊತೆ ಹೊಸ ಹೊಸ ಕ್ಯುಸಿನ್, ಚೈನೀಸು, ಇಟಾಲಿಯನ್ನು, ಕೊರಿಯನ್ನು, ಮತ್ತು ಇದರಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆ, ಎಲ್ಲ ಬ್ಲೆಂಡ್ ಆಗ್ತಾ ಇದೆ. ಫೆಸ್ಟಿವಲ್ಗಳನ್ನು ಫಿಸಿಕಲ್ ಆಗೂ ಸಹ ಸೆಲೆಬ್ರೇಟ್ ಮಾಡ್ತೇವೆ, ಡಿಜಿಟಲಿ ಅಲ್ಲೂ ಸಹ ಸೆಲೆಬ್ರೇಟ್ ಮಾಡ್ತೇವೆ. ಮತ್ತು ವಿಮೆನ್ ಎಂಟರ್ ಪ್ರೊಫೆಷನ್ಸ್ ಒನ್ಸ್ ಕ್ಲೋಸ್ ಟು ದೆಮ್. ಯಾವ್ಯಾವ ಹುದ್ದೆಗಳಿಗೆ, ವೃತ್ತಿಗಳಿಗೆ ಮಹಿಳೆಯರು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಅಂತಹ ವಿಭಾಗಗಳಲ್ಲೂ ಮಹಿಳೆಯರು ಈಗ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮ್ಯಾರೇಜ್ ಡಿಸಿಷನ್ಸ್ ಇನ್ಕ್ರೀಸಿಂಗ್ಲಿ ಇನ್ವಾಲ್ವ್ ಪರ್ಸನಲ್ ಚಾಯ್ಸ್. ಮೊದಲೆಲ್ಲ ಅರೇಂಜ್ಡ್ ಮ್ಯಾರೇಜ್ ಜಾಸ್ತಿ ಇದ್ದರೆ ಈಗ ಪರ್ಸನಲ್ ಚಾಯ್ಸ್ ಬಹಳ ಇಂಪಾರ್ಟೆಂಟ್. ಯಂಗ್ ಪೀಪಲ್ ಮಿಕ್ಸ್ ಲ್ಯಾಂಗ್ವೇಜ್ ಇನ್ ಡೈಲಿ ಸ್ಪೀಚ್. ನಾವೇ ಕನ್ನಡದೂ ಮಿಕ್ಸ್ ಮಾಡ್ತೇವೆ, ಇಂಗ್ಲೀಷ್ ಮಿಕ್ಸ್ ಮಾಡ್ತೇವೆ, ಹಿಂದಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಆ ರೀತಿ ನಾವು ಸ್ಪೀಚಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಮಿಕ್ಸ್ ಮಾಡ್ತಾ ಇರ್ತೇವೆ. ಪ್ರೇಯರ್ ಮೀಟಿಂಗ್ಸ್ ಮೇ ಬಿ ಲೈವ್ ಸ್ಟ್ರೀಮ್ಡ್. ಮೊದಲೆಲ್ಲ ಒಂದೇ ಕಡೆ ಆ ಒಂದು ದೇವಸ್ಥಾನಕ್ಕೆ ಹೋದರೆ ಮಾತ್ರ ಒಂದು ಅನುಭೂತಿ ಆಗ್ತಾ ಇತ್ತು, ದೈವಿಕ ಅನುಭೂತಿ. ಈಗ ಹಾಗಲ್ಲ, ಪ್ರೇಯರ್ ಮೀಟಿಂಗನ್ನೇ ಲೈವ್ ಸ್ಟ್ರೀಮ್ ಮಾಡಿಬಿಡ್ತಾರೆ. ನೀವು ಎಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲಿಂದಾನೇ ನಿಮಗೆ ದೇವರ ದರ್ಶನ ಸಾಧ್ಯ ಇದೆ ಅನ್ನುವಂಥ ಒಂದು ಭಾವನೆ ಸಹ ಈಗಿದೆ. ಮತ್ತು ದ ಫಾರ್ಮ್ ಚೇಂಜಸ್, ಮೀನಿಂಗ್ ಮೇ ಪರ್ಸಿಸ್ಟ್ ಆರ್ ಟ್ರಾನ್ಸ್ಫಾರ್ಮ್.
ಅಲ್ವಾ? ಫಾರ್ಮ್ ಬದಲಾಗ್ತಾ ಇದ್ರು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಒಂದು ಮೀನಿಂಗ್, ಏನು ಮೀನಿಂಗು ಹೀಗಿದ್ರೆ ಅಂತಂದರೆ, ಈಗ ನಾವು ದೇವರ ದರ್ಶನ ಮಾಡಬೇಕು. ಮೊದಲು ಫಿಸಿಕಲ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಈಗ ಡಿಜಿಟಲ್ ಆಗಿ ಟಿ ವಿಲೋ ಮೊಬೈಲಲ್ಲೋ ದೇವರ ದರ್ಶನ ಮಾಡ್ತಾರೆ. ಮತ್ತು ಡೈರೆಕ್ಟಾಗಿ ಕಮ್ಯುನಿಕೇಷನ್ ಇರ್ತಾ ಇತ್ತು, ಫೇಸ್ ಟು ಫೇಸ್. ಈಗ ವಾಟ್ಸಪ್ ಕಾಲ್ ಇರಬಹುದು, ವಿಡಿಯೋ ಕಾಲ್ ಇರಬಹುದು, ಆ ರೀತಿಯಾದಂಥ ಕಮ್ಯುನಿಕೇಷನ್. ಅಂದರೆ ಕಮ್ಯುನಿಕೇಷನ್ ಇದೆ ಅಲ್ವಾ, ಮೀನಿಂಗ್ ನಮ್ಗೆ ಅದೇ ಅರ್ಥ ಬೇಕು, ಅದ್ರ ಹಿಂದ್ಗಡೆ ಇರೋ ಅರ್ಥ ಅದೇ, ಅದರ ರೂಪ ಬದಲಾಗ್ತಾ ಇದೆ. ಸೊ ಕಲ್ಚರ್ ಸರ್ವೈವ್ಸ್ ನಾಟ್ ಬೈ ರಿಮೇನಿಂಗ್ ಅನ್ಟಚ್ಡ್ ಬಟ್ ಬೈ ರಿಮೇನಿಂಗ್ ಅಲೈವ್. ಕಲ್ಚರ್ ಅನ್ನೋದು ಸರ್ವೈವ್ ಆಗೋದು ಯಾವಾಗ ಅಂತಂದರೆ ರಿಮೇನಿಂಗ್ ಅನ್ಟಚ್ಡ್ ಅಂತಂದರೆ ಹಾಗೆ ಬಿಟ್ಟಿರೋದ್ರಿಂದ ಅಲ್ಲ, ಆದರೆ ಅದು ಅಲೈವ್ ಆಗಬೇಕು ಅಂತಂದರೆ ಮುಂದುವರಿತಾ ಇರೋದು, ಆ ಒಂದು ಜೀವಂತಿಕೆ ನಮ್ಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಒಂದು ವಿಷಯ ಇಲ್ಲಿ ನೋಡಿ, ಕಲ್ಚರಲ್ ಲ್ಯಾಗ್ ಅಂತ ಅಂದರೆ ವೆನ್ ಚೇಂಜ್ ಮೂವ್ಸ್ ಅನ್ಈವನ್ಲಿ. ಕೆಲವೊಂದು ಸಾರಿ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಮುಂದುವರಿತಾ ಇರುತ್ತೆ ಅಂತಂದರೆ ನಾವು ಅದಕ್ಕೆ ಅಡಾಪ್ಟ್ ಆಗಲಿಕ್ಕೆ ಆಗೋದಿಲ್ಲ. ಟೆಕ್ನಾಲಜಿ ಚೇಂಜಸ್ ಫಾಸ್ಟರ್ ದೆನ್ ವ್ಯಾಲ್ಯೂಸ್, ಅವಾಗ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಸ್ಮಾರ್ಟ್ ಫೋನ್ಗಳು ತುಂಬ ಬಹಳ ಕ್ವಿಕ್ ಆಗಿ ಸ್ಪ್ರೆಡ್ ಆಗುತ್ತೆ, ಆದರೆ ಡಿಜಿಟಲ್ ಎಟಿಕೇಟ್ ಇವಾಲ್ವ್ ಸ್ಲೋಲಿ. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಂದಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ತುಂಬ ಪ್ಲಾಟ್ಫಾರ್ಮ್ಗಳಿದೆ. ಆದರೆ ಅಲ್ಲಿ ಒಳ್ಳೆ ಕಮೆಂಟ್ ಜಾಸ್ತಿ ಇರುತ್ತಾ, ಕೆಟ್ಟ ಕಮೆಂಟ್ ಜಾಸ್ತಿ ಇರುತ್ತಾ ನಿಮಗೆ ಗೊತ್ತಿದೆ ಅಲ್ವಾ? ಯಾಕೆ ಹಾಗಿದೆ? ಯಾಕಂದರೆ ಆ ಸೋಷಿಯಲ್ ಮೀಡಿಯಾ ವ್ಯಾಲ್ಯೂಸ್ಗಳು ನಾವಿನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಹೇಗೆ ಬೇಕಾದರೂ ಇರಬಹುದು, ಅನಾನಿಮಿಟಿಯಲ್ಲಿ ಇರುತ್ತೆ ಅಂತ ಜನರು ಸ್ಮಾರ್ಟ್ಫೋನ್ಗಳಿಗೆ ಒಗ್ಗಿಕೊಂಡಿದ್ದಾರೆ, ಆದರೆ ಇನ್ನೂ ವ್ಯಾಲ್ಯೂ ಸಿಸ್ಟಮ್ಗಳನ್ನು ಅಲ್ಲಿ ತರಲಿಲ್ಲ. ಅದು ಬರುತ್ತೆ ಮುಂದೆ, ಹೆಚ್ಚು ಜನ ಅದನ್ನು ಯೂಸ್ ಮಾಡ್ತಾ ಇದ್ದ ಹಾಗೆ ಮುಂದೆ ನಿಧಾನವಾಗಿ ಅಲ್ಲೂ ಸಹ ರೆಗ್ಯುಲೇಷನ್ಗಳು ಬರಬಹುದು. ಯಾಕಂದರೆ ಒಂಟಿತನ ಕಾಡ್ತಾ ಹೋದಾಗ ಆ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಆಟೋಮೇಟ್ ಆಗಿ ಅಂಥ ಕೆಟ್ಟ ಕಮೆಂಟ್ಗಳು ಡಿಲೀಟ್ ಆಗಬಹುದು, ಈಗಾಗಲೇ ಕೆಲವೊಂದು ಕಡೆ ಇರುತ್ತೆ. ಹಾಗಾಗಿ ಡಿಜಿಟಲ್ ಎಟಿಕೇಟ್ಗಳನ್ನು ನಾವೇನು ಹೇಳ್ತೇವೆ ಅದು ಇವಾಲ್ವ್ ಆಗೋದು ಬಹಳ ಸ್ಲೋ ಆಗಿ. ಮಹಿಳೆಯರಿಗೆ ಶಿಕ್ಷಣ ಬಹಳ ಬೇಗ ಸಿಗಬಹುದು, ಆದರೆ ಪ್ಯಾಟ್ರಿಯಾರ್ಕಲ್ ಆಟಿಟ್ಯೂಡ್ಸ್ ಇರ್ತಾವಲ್ವಾ, ಶಿಕ್ಷಣ ಸಿಕ್ಕಿದ ಮಾತ್ರಕ್ಕೆ ಸಮಾಜದಲ್ಲಿ ಎಲ್ಲ ಬದಲಾಗ್ಬಿಡುತ್ತೆ ಅಂತಲ್ಲ, ಆದರೆ ಪ್ಯಾಟ್ರಿಯಾರ್ಕಲ್ ಆಟಿಟ್ಯೂಡ್ಗಳು ಡಿಕ್ಲೈನ್ ಆಗಲಿಕ್ಕೆ ಸಮಯ ಬೇಕು. ಆನ್ಲೈನ್ ಫ್ರೀಡಮ್ ಎಕ್ಸ್ಪ್ಯಾಂಡ್ ಆಗಬಹುದು, ಆದರೆ ಎಮೋಷನಲ್ ಮೆಚುರಿಟಿ ಇನ್ ಯೂಸಿಂಗ್ ಪ್ಲ್ಯಾಟ್ಫಾರ್ಮ್ ಮೇ ಲ್ಯಾಗ್ ಬಿಹೈಂಡ್. ಈಗ ತಾನೇ ನೋಡಿದ್ದೆ, ಎಲ್ರಿಗೂ ಆನ್ಲೈನ್ ಫ್ರೀಡಮ್ ಇದೆ, ಆದರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನುವಂಥ ಎಮೋಷನಲ್ ಮೆಚುರಿಟಿ ಬರಲಿಕ್ಕೆ ಟೈಮ್ ಬೇಕು. ಹಾಗಾಗಿನೇ ಇಲ್ಲಿ ನೋಡಿ, ದ ಗ್ಯಾಪ್ ಬಿಟ್ವೀನ್ ಮಟೀರಿಯಲ್ ಚೇಂಜ್ ಆ್ಯಂಡ್ ನಾನ್ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ಈಸ್ ಆಫನ್ ಕಾಲ್ಡ್ ಕಲ್ಚರಲ್ ಲ್ಯಾಗ್. ಇವಾಗ ನೆನಪಿದೆಯಾ, ಮಟೀರಿಯಲ್ ಅಂತಂದರೆ ಫಿಸಿಕಲ್ ಆಬ್ಜೆಕ್ಟ್, ನಾವು ಟಚ್ ಮಾಡ್ಲಿಕ್ಕೆ ಆಗುತ್ತೆ. ನಾನ್ ಮಟೀರಿಯಲ್ ಅಂತಂದರೆ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಗ್ಯಾಪ್ ಬಂದ್ಬಿಟ್ಟಿದೆ ಮಟೀರಿಯಲ್ಲು ಮತ್ತು ನಾನ್ ಮಟೀರಿಯಲ್ಲು. ಮೊಬೈಲು ಅನ್ನೋದು ಮಟೀರಿಯಲ್ಲು, ಹೇಗೆ ಯೂಸ್ ಮಾಡ್ತೇವೆ ಅನ್ನೋದು ನಾನ್ ಮಟೀರಿಯಲ್ಲು. ಮೊಬೈಲು ದೊಡ್ಡ ದೊಡ್ಡ ಟೆಕ್ನಾಲಜಿ ಎಲ್ಲ ಬಂದು ಮುಂದುವರಿತಾ ಇದ್ಬಿಟ್ಟಿದೆ ಅಲ್ವಾ? ಮೊಬೈಲಲ್ಲಿ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ತುಂಬ ಮುಂದುವರೆದಿದೆ. ಆದರೆ ಅದನ್ನು ಯೂಸ್ ಮಾಡುವವರ ಮನಸ್ಥಿತಿ ಇನ್ನೂ ಹಳೆಯದೇ ಇದೆ. ಇನ್ನೂ ಹಿಂದಿನ ಕಾಲ ಅಂದ ತಕ್ಷಣ ಎಲ್ಲ ಕೆಟ್ಟದ್ದು ಅಂತಲ್ಲ, ಹಿಂದಿನ ಕಾಲ ಅಂತ ಯಾಕೆ ಹೇಳ್ತೇವೆ ಅಂತಂದರೆ ಅಪ್ಡೇಟ್ ಆಗಿಲ್ಲ. ಸೊ ಎಷ್ಟೋ ಕೊರತೆಗಳಿದೆ ನಮ್ಮ ಆಲೋಚನೆಯಲ್ಲಿ, ಅದನ್ನು ನಾವು ಸರಿಪಡಿಸ್ಕೊಳ್ಳಲಿಲ್ಲ. ಸೊ ದಟ್ ಈಸ್ ನೋನ್ ಆಸ್ ಕಲ್ಚರಲ್ ಲ್ಯಾಗ್, ಗ್ಯಾಪ್ ಬಿಟ್ವೀನ್ ಮಟೀರಿಯಲ್ ಚೇಂಜ್ ಆ್ಯಂಡ್ ನಾನ್ ಮಟೀರಿಯಲ್ ಅಡ್ಜಸ್ಟ್ಮೆಂಟ್. ಹಾಗಾಗಿ ಇದರಿಂದ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದರೆ ಮಷೀನ್ಸ್ ಅಪ್ಗ್ರೇಡ್ ಫಾಸ್ಟರ್ ದೆನ್ ಮೈಂಡ್ ಸೆಟ್ಸ್. ಮೊದಲು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಹಿರಿಯರು ಏನು ಯಾವತ್ತೂ ಮೊಬೈಲಲ್ಲೇ ಇರ್ತಾರೆ ಇವರು ಅಂತ ಹೇಳ್ತಾ ಇದ್ರು. ಈಗ ಹಿರಿಯರೇ ಹೆಚ್ಚು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೊಬೈಲ್ಗಳನ್ನು. ಹಾಗಾಗಿ ಅವರು ಈಗ ಸ್ವಲ್ಪ ಅಡಾಪ್ಟ್ ಆಗಿದ್ದಾರೆ, ಅವರಿಗೆ ಟೈಮ್ ಇಲ್ಲ ಬೇರೆಯವರಿಗೆ ಬೈಲಿಕ್ಕೆ. ನಿಧಾನವಾಗಿ ಆ ರೀತಿ ಶಿಫ್ಟನ್ನು ನಾವು ನೋಡ್ಬೋದು. ಇನ್ನು ಎಥ್ನೋಸೆಂಟ್ರಿಸಮ್ ಶಬ್ದ ಮೊದಲೊಂದು ಸಾರಿ NCERT ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ, ಟ್ರ್ಯಾಪ್ ಆಫ್ ಕಲ್ಚರಲ್ ಪ್ರೈಡ್. ನಮಗೆಲ್ರಿಗೂ ನಮ್ಮ ಕಲ್ಚರ್ ಬಗ್ಗೆ ಹೆಮ್ಮೆ ಇರುತ್ತೆ, ನಾವು ಹೇಗೆ ಬದುಕ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಸಮರ್ಥನೆಗಳನ್ನು ನಾವು ಕೊಟ್ಕೊಳ್ತೇವೆ. ಆದರೆ ದಿಸ್ ಕ್ಯಾನ್ ಬಿಕಮ್ ಡೇಂಜರಸ್ ವೆನ್ ಅಟ್ಯಾಚ್ಮೆಂಟ್ ಟರ್ನ್ಸ್ ಇನ್ ಟು ಸುಪೀರಿಯಾರಿಟಿ. ಹೌದು, ನಾವು ಮಾಡಿದ ಸರಿ, ಅಂದರೆ ಬೇರೆಯವ್ರು ಮಾಡಿದ್ದೆಲ್ಲ ತಪ್ಪು, ಆ ಒಂದು ಮನಸ್ಥಿತಿ ಬಂದುಬಿಟ್ರೆ ಕಷ್ಟ. ಎಥ್ನೋಸೆಂಟ್ರಿಸಮ್ ಮೀನ್ಸ್ ಜಡ್ಜಿಂಗ್ ಅದರ್ಸ್ ಕಲ್ಚರ್
solely by the standards of one's own and assuming one's own way is best. Our food is civilized, our family system is superior, our language is refined, their customs are backward. ಸಮಸ್ಯೆ ಬಂತು ನೋಡಿ ಅಲ್ವಾ. ಬೇರೆಯವರ ಕಲ್ಚರ್ನ ಜಡ್ಜ್ ಮಾಡೋದು ಯಾವ ಆಧಾರದ ಮೇಲೆ? ನಮ್ಮ ಕಲ್ಚರನ್ನು ಬೆಸ್ಟ್ ಅಂತ ಅಂದ್ಕೊಂಡು ನಮ್ಮ ಕಲ್ಚರ್ ಸುಪೀರಿಯರು, ಇದನ್ನು ಬಿಟ್ಟರೆ ಬೇರೆ ಕಲ್ಚರ್ ಯಾವುದು ಒಳ್ಳೆಯದೇ ಅಲ್ಲ, ಬೇರೆಯವರೆಲ್ಲ ಬ್ಯಾಕ್ವರ್ಡು ಅನ್ನುವಂಥ ಒಂದು ಮನಸ್ಥಿತಿ. ಹಾಗಾಗಿ ಅಂಥ ಥಿಂಕಿಂಗಿಂದ ಸಚ್ ಥಿಂಕಿಂಗ್ ನ್ಯಾರೋಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ನಮ್ಗೆ ಇದ್ಬಿಟ್ರೆ ಬೇರೆಯವರ ಜೀವನವನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾವು. ಮತ್ತು ಪ್ರಿಜುಡೈಸ್, ಪೂರ್ವಾಗ್ರಹಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ನೋಡಿ, ನಾವು ಸಮಸ್ಯೆ ಇರೋದೇನಂತಂದರೆ ಇಟ್ ಮಿಸ್ಟೇಕ್ಸ್ ಫ್ಯಾಮಿಲಿಯಾರಿಟಿ ಫಾರ್ ಟ್ರುತ್. ನಿಮಗೆ ಫ್ಯಾಮಿಲಿಯಾರಿಟಿ ಇದೆ, ಓಕೆ, ಬೇರೆಯವರ ಕಸ್ಟಮ್ಸಲ್ಲಿ ಈ ಥರ ಪ್ರಾಕ್ಟೀಸ್ಗಳಿದೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ, ನೀವು ನಿಮ್ಮ ಕಲ್ಚರನ್ನು ಪ್ರೀತಿಸ್ತೀರಿ, ಒಪ್ಕೊಳ್ಳೋಣ. ಅಂದರೆ ನಿಮ್ಮ ಕಲ್ಚರೇ ಶ್ರೇಷ್ಠ ಅಂತ ನೀವು ಹೇಗೆ ಅಂದ್ಕೊಳ್ಳಿಕ್ಕೆ ಸಾಧ್ಯ? ಜಗತ್ತನ್ನು ನಾವು ನೋಡೇ ಇಲ್ಲ ಸಂಪೂರ್ಣವಾಗಿ. ಫ್ಯಾಮಿಲಿಯಾರಿಟಿ ಅಂತಂದರೆ ಏನೋ ಗೊತ್ತಿದೆ ನಿಮಗೆ, ಗೊತ್ತಿರೋದೆಲ್ಲ ಸತ್ಯ ಅಂತ ಅಲ್ಲ. ಮಿಸ್ಟೇಕ್ಸ್ ಫ್ಯಾಮಿಲಿಯಾರಿಟಿ ಫಾರ್ ಟ್ರುತ್. ಕಲ್ಚರಲ್ ರಿಲೇಟಿವಿಸಮ್ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್. ಅಂತಂದರೆ ದ ಡಿಸಿಪ್ಲಿನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಆ ಕಲ್ಚರಲ್ ಲ್ಯಾಗ್ ಇರಬಹುದು ಅಥವಾ ಎಥ್ನೋಸೆಂಟ್ರಿಸಮ್ ಇರಬಹುದು. ಇಂಥ ಸಂದರ್ಭದಲ್ಲಿ ಒಂದು ಅಲ್ಟರ್ನೇಟಿವ್ ವೇ ಅಂತಂದರೆ ಕಲ್ಚರಲ್ ರಿಲೇಟಿವಿಸಮ್. ಇದು ಯಾವುದಕ್ಕೆ ಸಂಬಂಧಪಟ್ಟಾಗೆ ಅಂತಂದರೆ ಟು ಅಂಡರ್ಸ್ಟ್ಯಾಂಡ್ ಅ ಪ್ರಾಕ್ಟೀಸ್ ವಿತ್ ಇನ್ ಇಟ್ಸ್ ಓನ್ ಹಿಸ್ಟೋರಿಕಲ್ ಆ್ಯಂಡ್ ಸೋಷಿಯಲ್ ಕಾಂಟೆಕ್ಸ್ಟ್ ಬಿಫೋರ್ ಜಡ್ಜಿಂಗ್ ಇಟ್. ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಕ್ಟೀಸ್ ಅಂದರೆ ಅದರದ್ದೇ ಆದ ಹಿನ್ನೆಲೆ ಇರುತ್ತೆ ಅದಕ್ಕೆ, ಪ್ರತಿಯೊಂದು ಕಲ್ಚರಿಗೆ, ಮತ್ತೆ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಅದು ರೂಪುಗೊಂಡಿರುತ್ತೆ. ಸೊ ದಿಸ್ ಡಸ್ ನಾಟ್ ಮೀನ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಬ್ಲೈಂಡ್ಲಿ, ಕಣ್ಮುಚ್ಕೊಂಡು ಎಲ್ಲ ಒಪ್ಕೊಳ್ಳೋದು ಅಲ್ಲ. ಇಟ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಫೋರ್ ಇವ್ಯಾಲ್ಯುವೇಟಿಂಗ್. ಜಡ್ಜ್ ಮಾಡೋಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಬೇಕು ಅಂತ. ವೈ ಡಸ್ ಅ ಟ್ರೈಬ್ ಪ್ರಿಸರ್ವ್ ಅ ರಿಚುವಲ್? ಒಂದು ಟ್ರೈಬಲ್ ಕಮ್ಯುನಿಟಿ ಒಂದು ಆಚರಣೆಯನ್ನು ಮುಂದುವರಿಸ್ಕೊಂಡು ಬಂದಿರುತ್ತೆ. ವೈ ಡಸ್ ಅ ರೀಜನ್ ಈಟ್ ಸರ್ಟೆನ್ ಫುಡ್ಸ್? ಒಂದು ರೀಜನ್ನಲ್ಲಿ ಕೆಲವೊಂದು ಫುಡ್ಡನ್ನು ಮಾತ್ರ ಸೇವಿಸ್ತಾ ಇರ್ತಾರೆ, ಯಾಕೆ? ವೈ ಡಸ್ ಒನ್ ಕಲ್ಚರ್ ವ್ಯಾಲ್ಯೂ ಸೈಲೆನ್ಸ್ ವೈಲ್ ಅನದರ್ ವ್ಯಾಲ್ಯೂಸ್ ಎಕ್ಸ್ಪ್ರೆಸಿವ್ನೆಸ್? ಒಂದು ಕಲ್ಚರಲ್ಲಿ ಸೈಲೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು, ಇನ್ನೊಂದು ಕಲ್ಚರಲ್ಲಿ ಮಾತನಾಡಬೇಕು, ಎಕ್ಸ್ಪ್ರೆಸಿವ್ನೆಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಹೀಗಿರುತ್ತೆ ತಿಳ್ಕೊಳ್ಬೇಕು ನಾವು. ಅಂದರೆ ಹಿಸ್ಟೋರಿಕಲ್ ರೀಸನ್ಸ್ ಇರುತ್ತೆ, ಸೋಷಿಯಲ್ ರೀಸನ್ಸ್ ಇರುತ್ತೆ ಅಲ್ವಾ. ನೀವು ಅಡ್ಮಿನಿಸ್ಟ್ರೇಟರ್ ಆದಾಗ, ಡಿಪ್ಲೊಮ್ಯಾಟ್ಸ್ ಆದಾಗ, ಟೀಚರ್ಸು ಅಥವಾ ಸಿಟಿಸನ್ಸ್ ಯಾರೇ ಆಗಿರಲಿ, ಸ್ಕಿಲ್ ಇದೆಯಲ್ವಾ, ಬೇರೆಯವರ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಮತ್ತು ಇನ್ವ್ಯಾಲ್ಯೂಯೇಬಲ್ ಮುಖವಾದಂಥ ಸ್ಕಿಲ್. ಮೆನಿ ಕಾನ್ಫ್ಲಿಕ್ಟ್ ಬಿಗಿನ್ ನಾಟ್ ಫ್ರಮ್ ಇವಿಲ್ ಬಟ್ ಫ್ರಮ್ ಇಗ್ನೋರೆನ್ಸ್ ಅಲ್ವಾ. ಕೆಟ್ಟ ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಆ ಉದ್ದೇಶವನ್ನು ಇಟ್ಕೊಂಡೇ ಎಲ್ಲ ಮಾಡ್ತಾ ಇರೋದಿಲ್ಲ. ಆದರೆ ಇಗ್ನೋರೆನ್ಸ್, ಅಜ್ಞಾನ ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದಾಗಬೇಕು. ಕಲ್ಚರ್ ಶೇಪ್ಸ್ ಮೊರಾಲಿಟಿ ಅಲ್ವಾ. ನಾವು ಹೇಗೆ ಬದುಕಬೇಕು, ಯಾವುದು ಒಳ್ಳೆಯದು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು ನಮ್ಮ ಕಲ್ಚರ್. ವೆದರ್ ಪೀಪಲ್ ಕ್ಯೂ ಪೇಷಂಟ್ಲಿ, ಕೇರ್ ಫಾರ್ ಎಲ್ಡರ್ಸ್, ರೆಸ್ಪೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ, ಕೀಪ್ ಪ್ರಾಮಿಸಸ್ ಆರ್ ಹೆಲ್ಪ್ ಸ್ಟ್ರೇಂಜರ್ಸ್ ಆಫನ್ ಡಿಪೆಂಡ್ಸ್ ಪಾರ್ಟ್ಲಿ ಆನ್ ಕಲ್ಚರಲ್ ಟ್ರೈನಿಂಗ್. ಸಮ್ ಕಲ್ಚರ್ಸ್ ಎಂಫಸೈಸ್ ಇಂಡಿವಿಜುವಲ್ ರೈಟ್ಸ್ ಸ್ಟ್ರಾಂಗ್ಲಿ. ಕೆಲವೊಂದು ಕಲ್ಚರಲ್ಲಿ ವೈಯಕ್ತಿಕ ಆದ್ಯತೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನು ಕೆಲವೊಂದು ಕಲ್ಚರಲ್ಲಿ ಕಲೆಕ್ಟಿವ್ ಡ್ಯೂಟಿ, ಎಲ್ಲರೂ ಒಟ್ಟಾಗಿರಬೇಕು, ಎಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಕೆಲವೊಂದು ಕಡೆ ಫ್ರ್ಯಾಂಕ್ನೆಸ್ಸಿಗೆ ಪ್ರೈಸ್ ಇದ್ದರೆ, ಕೆಲವೊಂದು ಕಡೆ ಹಾರ್ಮನಿಗೆ ಪ್ರೈಸ್ ಇರುತ್ತೆ, ಕಾಂಪಿಟೇಷನ್ ಸೆಲೆಬ್ರೇಟ್ ಮಾಡ್ತಾರೆ, ಕೆಲವೊಂದು ಕಡೆ ರಿಸ್ಟ್ರೇಂಟ್ ಅಲ್ವಾ. ಇಂಥ ಶಬ್ದಗಳು ಬಂದಾಗ ಒಂದು ವೇಳೆ ಇನ್ನೂ ಸಹ ನಿಮಗಿದ್ರ ಅರ್ಥ ಇಲ್ಲಿ ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ ತಿಳ್ಕೊಳ್ಬೇಕು. ಯಾಕಂತಂದರೆ ಮುಂದೆ ಮೇನ್ಸಲ್ಲಿ ಕ್ವಶನ್ ಅರ್ಥ ಆಗಬೇಕಲ್ವಾ. ಅದರಲ್ಲೂ ಎಥಿಕ್ಸ್ನಲ್ಲಿ ದೊಡ್ಡ ದೊಡ್ಡ ಕೇಸ್ ಸ್ಟಡಿಗಳಿರುತ್ತೆ. ಈ PDF ಪ್ರಿಂಟ್ಔಟ್ ತಗೊಳ್ಳಿ ಅಂತ ಯಾಕೆ ಹೇಳಿದ್ದೆ ಅಂತಂದರೆ, ನೋಡಿದಾಗ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಅಲ್ಲಿ 2 ಕಾಲಮಲ್ಲಿ ಇದೆ, ಇಲ್ಲಿ ಒಂದೇ ಕಾಲಮ್ ಇದೆ. ಅಂದರೆ ಪ್ರತಿ ಶಬ್ದದ ಕೆಳಗೆ, ವಾಕ್ಯದ ಕೆಳಗೆ ಜಾಗ ಇದೆ. ಕನ್ನಡದವರಿಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಶಬ್ದಗಳು ಗೊತ್ತಾಗದೇ ಇದ್ದರೆ ಸರ್ಚ್ ಮಾಡಿ ಅದನ್ನು ಬರೆದಿಟ್ಕೊಳ್ಳಿ. ಆ ಜಾಗ ಕೊಟ್ಟಿರೋದು, ಅಥವಾ ನಿಮ್ಮದೇ ಆದ ಥಾಟ್ಸನ್ನು ಬೇಕಾದರೂ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಜಾಗ ಇದೆ. ಯೂಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಶಬ್ದಗಳು ಗೊತ್ತಿಲ್ಲದೆ ಇದ್ದರೆ ಹುಡುಕಿ ತಿಳ್ಕೊಳ್ಬೇಕು. ಈ ಲೆವೆಲಿನ ಇಂಗ್ಲೀಷ್ ನಿಜವಾಗ್ಲೂ ಅವಶ್ಯಕತೆ ಇದೆ.
ತಿಳ್ಕೊಳ್ಳಿ. ಇಟ್ ಎಥಿಕ್ಸ್ ಆಲ್ಸೋ ಆಸ್ ಹಾರ್ಡರ್ ಕ್ವಶನ್. ಏನು? ಶುಡ್ ಎವ್ರಿ ಇನ್ಹೆರಿಟೆಡ್ ಪ್ರಾಕ್ಟೀಸ್ ಬಿ ರಿಸರ್ವ್ ಆರ್ ಪ್ರಿಸರ್ವ್ಡ್? ಪ್ರತಿಯೊಂದು ಪ್ರಾಕ್ಟೀಸನ್ನು ನಾವು ಪ್ರಿಸರ್ವ್ ಮಾಡ್ಕೊಂಡು ಬರಲೇಬೇಕಾ? ಆನ್ಸರ್ ಇಸ್ ನೋ. ಟ್ರೆಡಿಷನ್ ಡಿಸರ್ವ್ಸ್ ರೆಸ್ಪೆಕ್ಟ್, ನಾಟ್ ಇಮ್ಯುನಿಟಿ. ನೋಡಿ, ಯಾವ ಪ್ರಾಕ್ಟೀಸ್ಗಳು ಡಿಗ್ನಿಟಿಯನ್ನು ವೈಲೇಟ್ ಮಾಡುತ್ತೋ, ಕ್ವಾಲಿಟಿಗೆ ಮಹತ್ವ ಕೊಡೋದಿಲ್ವೋ, ಅಥವಾ ಜಸ್ಟಿಸನ್ನು ಸರಿಯಾಗಿ ಪಾಲನೆ ಮಾಡೋದಿಲ್ವೋ, ಅದನ್ನು ಕ್ವಶನ್ ಮಾಡಲೇಬೇಕು. ಅದು ಏನ್ಷಿಯಂಟ್ ಆಗಿರಲಿ ಅಥವಾ ಹೊಸದಾಗಿರಲಿ. ಕಲ್ಚರ್ನ ಭಾಗ ಅಂತ ಮಾತ್ರಕ್ಕೆ ಅದನ್ನು ಕಣ್ಮುಚ್ಕೊಂಡು ಒಪ್ಕೊಳ್ಬೇಕು ಅಂತ ಅಲ್ಲ. ಡಿಗ್ನಿಟಿ, ಈಕ್ವಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಏನು ಕರಿತೇವೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ದ ಮೆಚೂರ್ ಸೊಸೈಟೀಸ್ ಡೂ ಟೂ ಥಿಂಗ್ಸ್ ಎಟ್ ಒನ್ಸ್. ಸರಿಯಾದ ಸಮಾಜ, ಸಮರ್ಪಕವಾದಂತಹ ಮೆಚೂರ್ ಸಮಾಜ ಏನು ಮಾಡುತ್ತೆ ಅಂತಂದರೆ, ಹಿಂದಿನ ವಿಸ್ಡಮ್ಗಳನ್ನು ಪ್ರಿಸರ್ವ್ ಮಾಡುತ್ತೆ, ಮತ್ತು ಇನ್ಜಸ್ಟಿಸ್ ಇದ್ರೆ ಅದನ್ನು ರಿಫಾರ್ಮ್ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಗ್ಲೋಬಲೈಸೇಷನ್ ಕಾಲದಲ್ಲಿ ಕಲ್ಚರ್ ಹೇಗೆ ಬದಲಾಗ್ತಾ ಇದೆ ನೋಡಿ. ಗ್ಲೋಬಲೈಸೇಷನ್ ಕ್ರಿಯೇಟ್ಸ್ ಅ ಪ್ಯಾರಾಡಾಕ್ಸ್. ಏನು? ಪೀಪಲ್ ಗೇನ್ ಆಕ್ಸೆಸ್ ಟು ವರ್ಲ್ಡ್ ಮ್ಯೂಸಿಕ್. ಜಾಗತಿಕ ಮಟ್ಟದ, ವಿಶ್ವ ಮಟ್ಟದ ಮ್ಯೂಸಿಕ್ಕು, ಕ್ಯೂಸಿನ್ನು, ಐಡಿಯಾ, ಫ್ಯಾಷನ್, ಟೆಕ್ನಾಲಜಿ ಎಲ್ಲ ನಮ್ಮ ಮುಂದಿದೆ ಈಗ. ಆದರೆ ಅದೇ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಮೆನಿ ಫೀಲ್ ಆಂಕ್ಷಿಯಸ್ ಅಬೌಟ್ ಲೂಸಿಂಗ್ ರೂಟ್ಸ್. ನಮ್ಮತನವನ್ನು, ಸಂಸ್ಕೃತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥ ಆಂಗ್ಸೈಟಿ ಸಹ ಇದೆ. ದಸ್ ದ ಮಾಡರ್ನ್ ಪರ್ಸನ್ ಮೇ ವೇರ್ ಗ್ಲೋಬಲ್ ಬ್ರ್ಯಾಂಡ್ಸ್, ಈಟ್ ಲೋಕಲ್ ಫುಡ್, ಸ್ಟ್ರೀಮ್ ಫಾರಿನ್ ಫಿಲ್ಮ್ಸ್, ಸೆಲೆಬ್ರೇಟ್ ಟ್ರೆಡಿಷನಲ್ ಫೆಸ್ಟಿವಲ್, ಸ್ಪೀಕ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಹೋಲ್ಡ್ ಮಿಕ್ಸ್ಡ್ ಐಡೆಂಟಿಟೀಸ್. ಈಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತುಂಬ ಬೇರೆ ಬೇರೆ ವಿಚಾರಗಳನ್ನು ಫಾಲೋ ಮಾಡೋದನ್ನು ನಾವು ನೋಡ್ತೇವೆ. ನೋಡಿ, ಆದರೆ ದಿಸ್ ಇಸ್ ನಾಟ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಅಲ್ಲ ಇದು. ಇಟ್ ಇಸ್ ಎ ಟೆಂಪ್ರರಿ ಕಲ್ಚರ್. ನಿಧಾನವಾಗಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ. ಫ್ಯೂಚರ್ ಲೈಕ್ಲಿ ಬಿಲಾಂಗ್ಸ್ ನೈದರ್ ಟು ಪ್ಯೂರ್ ಐಸೋಲೇಷನ್ ನಾರ್ ಟೋಟಲ್ ಇಮಿಟೇಷನ್ ಬಟ್ ಕಾನ್ಫಿಡೆಂಟ್ ಅಡಾಪ್ಟೇಷನ್. ನೋಡಿ, ಫ್ಯೂಚರ್ನಲ್ಲಿ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗೋದ್ರ ಕಡೆನೂ ನಾವು ಮಹತ್ವ ಕೊಡೋದಿಲ್ಲ, ಅಥವಾ ಟೋಟಲ್ ಆಗಿ ಇಮಿಟೇಷನ್ ಮಾಡೋದ್ರ ಕಡೆನೂ ಮಹತ್ವ ಇರೋದಿಲ್ಲ. ಆದರೆ ಕಾನ್ಫಿಡೆಂಟ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಕಲ್ಚರ್ ಅಂತಂದರೆ ನ್ಯೂಟ್ರಲ್ ಆಗಿರೋದಿಲ್ಲ. ಇಟ್ ಕ್ಯಾನ್ ಇನ್ಕ್ಲೂಡ್ ಹೈರಾರ್ಕೀಸ್. ಅಲ್ಲೂ ಸಹ ಹೈರಾರ್ಕಿಗಳಿರಬಹುದು, ಎಕ್ಸ್ಕ್ಲೂಷನ್ಗಳಿರುತ್ತೆ, ಇನ್ಹೆರಿಟೆಡ್ ಪ್ರಿವಿಲೇಜಸ್ಗಳಿರಬಹುದು. ಹಾಗಾಗಿ ಹೂ ಗೆಟ್ಸ್ ಆನರ್ಡ್, ಯಾರಿಗೆ ಗೌರವ ಕೊಡಬೇಕು, ಮತ್ತು ಯಾವ ಲ್ಯಾಂಗ್ವೇಜ್ ಪ್ರೆಸ್ಟೀಜಿಯಸ್, ಹಿಸ್ಟರಿ ಹೇಗೆ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು, ಮತ್ತು ಯಾವ ಒಂದು ಡ್ರೆಸ್ ಕೋಡ್ ಪ್ರಾಪರ್, ಮತ್ತು ಕಸ್ಟಮ್ಸನ್ನು ಮಾಕರಿ ಯಾವ ರೀತಿ ಫಾಲೋ ಮಾಡಬೇಕಾ, ಅದನ್ನು ಯಾವ ರೀತಿ ಮೂದಲಿಸ್ಬೇಕಾ ಅನ್ನೋದನ್ನು ಕಲ್ಚರ್ ಹೇಳ್ತಾ ಇರುತ್ತೆ. ಹಾಗಾಗಿ ಕಲ್ಚರ್ ನೋಡಿ, ದೀಸ್ ಕ್ವಶನ್ಸ್ ಶೋಸ್ ದ್ಯಾಟ್ ಕಲ್ಚರ್ ಕ್ಯಾನ್ ಯುನೈಟ್ ಬಟ್ ಆಲ್ಸೋ ಡಾಮಿನೇಟ್. ಅವಾಗಲೇ ಹೇಳಿದಾಗೆ ಎಥ್ನೋಸೆಂಟ್ರಿಸಮ್ಗೂ ಕಾರಣ ಆಗಬಹುದು. ಕಲ್ಚರ್ ನಮ್ಮನ್ನು ಒಗ್ಗೂಡಿಸಬಹುದು, ಅಥವಾ ಒಂದು ಕಲ್ಚರ್ ಇನ್ನೊಂದು ಕಲ್ಚರ್ನ ಡಾಮಿನೇಟ್ ಮಾಡಬಹುದು. ಡಿವಿಸಿಬಿಲಿಟಿ, ನಾವೇನು ಭಾಗಾಕಾರ ಅಂತ ಹೇಳ್ತೇವೆ, ಅದೇ ರೀತಿ ಇಲ್ಲೂ ಸಹ ನಮ್ಮನ್ನು ವಿಭಾಗಿಸ್ತಾ ಇರಬಹುದು. Therefore, sociological study must appreciate beauty without ignoring inequality. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಸೋಷಿಯಾಲಜಿಕಲ್ ಸ್ಟಡಿಗಳು ಹೌದು, ಸೌಂದರ್ಯ ಇರುತ್ತೆ, ಒಳ್ಳೆತನ ಇರುತ್ತೆ, ಆದರೆ ಅಲ್ಲಿ ಇನ್ಇಕ್ವಾಲಿಟಿ ಇದೆ ಅನ್ನೋದನ್ನು ಇಗ್ನೋರ್ ಮಾಡಬಾರ್ದು, ಅದನ್ನು ರಿಫಾರ್ಮ್ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಪರ್ಸನಲ್ ಡೈಮೆನ್ಷನ್ ನೋಡಿ, ಪ್ರತಿಯೊಬ್ಬರು ಸಹ ನಾವು ಇನ್ವಿಸಿಬಲಿ ಕಲ್ಚರನ್ನು ಕ್ಯಾರಿ ಮಾಡ್ತಾ ಇರ್ತೇವೆ. ಚೈಲ್ಡ್ಹುಡ್ಡಲ್ಲಿ ನಮಗೆ ಯಾವುದೋ ಒಂದು ಲಾಲಿ ಹಾಡು ಕೇಳಿರ್ತೇವೆ, ಅಥವಾ ನಾವು ಎಲ್ಡರ್ಸಿಗೆ ರೆಸ್ಪೆಕ್ಟ್ ಕೊಡೋದಿರಬಹುದು. ಫೆಸ್ಟಿವಲ್ ಫುಡ್ಡು, ಅದರ ಒಂದು ಸ್ಮೆಲ್, ಒಂದು ಹಬ್ಬದ, ಈಗ ಗಣೇಶ ಚತುರ್ಥಿ ಬರುತ್ತೆ, ಚೌತಿ ಅಂತ ಕರಿತೇವೆ, ಅಥವಾ ದೀಪಾವಳಿ, ಆ ಹಬ್ಬದಲ್ಲಿ ನಾವು ಪ್ರಿಪೇರ್ ಮಾಡುವಂಥ ಫುಡ್, ಅದರ ಸ್ಮೆಲ್ ಒಂಥರ ನೀವು ಥಿಂಕ್ ಮಾಡ್ಬೋದು. ಈಗ ಕರ್ಟೆಸಿ ಇರುತ್ತೆ, ಅದನ್ನು ಯಾರಾದರೂ ಬ್ರೇಕ್ ಮಾಡಿದರೆ ಅವಾಗ ಒಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಮತ್ತು ನಮ್ಮ ತಾಯಿ ಮಾತೃಭಾಷೆ ಅಥವಾ ಮಾತೃಭಾಷೆ ಮೇಲಿನ ಒಂದು ಗೌರವ, ಹೆಮ್ಮೆ, ಮತ್ತು ಫ್ಯಾಮಿಲಿ ಗ್ಯಾದರಿಂಗ್ಸ್ಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಯಾವ ರೀತಿ ನಾವು ನಡ್ಕೊಳ್ತೇವೆ, ಇದೆಲ್ಲ ನಮ್ಮ ಪರ್ಸ್ನಲ್ ಐಡೆಂಟಿಟಿಯ ಒಂದು ಭಾಗ ಆಗಿಬಿಟ್ಟಿರುತ್ತೆ. ಪರ್ಸ್ನಲ್ ಡೈಮೆನ್ಷನ್ ಸಹ ಇದೆ. ಸೊ ಕಲ್ಚರ್ ಲೀವ್ಸ್ ಇನ್ ಮೆಮೊರಿ ಆಸ್ ಮಚ್ ಆಸ್ ಇನ್ ಮಾನ್ಯುಮೆಂಟ್ಸ್. ಬರೀ ಮಾನ್ಯುಮೆಂಟ್ ಮಾತ್ರ ಕಲ್ಚರ್ ಅಲ್ಲ, ನಮ್ಮ ಮೆಮೊರಿಯಲ್ಲಿ, ನಮ್ಮ ನೆನಪಿನಲ್ಲಿ ಸಹ ಕಲ್ಚರ್ ಒಂದು ಬಹಳ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ. ಸರ್ವೈವ್ಸ್ ಥ್ರೂ ಆರ್ಡಿನರಿ ರಿಪಿಟೇಷನ್ ಮೋರ್ ದೆನ್ ಗ್ರ್ಯಾಂಡ್ ಸ್ಪೀಚಸ್. ದೊಡ್ಡ ದೊಡ್ಡ ಭಾಷಣಗಳಿಗಿಂತ
ಸಾಮಾನ್ಯವಾಗಿ ನಾವು ರಿಪೀಟ್ ಮಾಡ್ತಾ ಇರ್ತೀವಲ್ವಾ, ಇಮಿಟೇಟ್ ಮಾಡ್ತಾ ಇರ್ತೀವಲ್ವಾ, ಅದರಿಂದ ಕಲ್ಚರ್ ಸರ್ವೈವ್ ಆಗ್ತಾ ಇರುತ್ತೆ. ಹಾಗಾಗಿ ಪೀಪಲ್ ಇನ್ಹೆರಿಟ್ ಮನಿ, ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ, ಬಟ್ ಸೊಸೈಟೀಸ್ ಇನ್ಹೆರಿಟ್ ಸಮಥಿಂಗ್ ಡೀಪರ್. ವೈಯಕ್ತಿಕವಾಗಿ ನಾವು ಹಿಂದಿನವರಿಂದ ಮನಿ, ಲ್ಯಾಂಡ್, ಪ್ರಾಪರ್ಟಿಯನ್ನು ಪಡ್ಕೊಂಡಿರ್ತೇವೆ ನಮ್ಮ ತಂದೆ ತಾಯಿ ಹಿಂದಿನವರಿಂದ. ಆದರೆ ಸೊಸೈಟಿ ಏನು ಇನ್ಹೆರಿಟ್ ಮಾಡ್ತಾ ಇರುತ್ತೆ ಅಂತಂದರೆ ವೇಸ್ ಆಫ್ ಗ್ರೀಟಿಂಗ್, ಮಾರ್ನಿಂಗ್, ಸೆಲೆಬ್ರೇಟಿಂಗ್, ಲವಿಂಗ್, ವರ್ಷಿಪಿಂಗ್, ಆರ್ಗ್ಯೂಯಿಂಗ್, ರಿಮೆಂಬರಿಂಗ್ ಆ್ಯಂಡ್ ಹೋಪಿಂಗ್. ಇಂತಹ ಕಲ್ಚರಲ್ ಆಸ್ಪೆಕ್ಟನ್ನು ಸೊಸೈಟಿ ಮುಂದುವರ್ಸ್ಕೊಂಡು ಬರ್ತಾ ಇರುತ್ತೆ. ದಟ್ ಇನ್ಹೆರಿಟೆನ್ಸ್ ಈಸ್ ಕಲ್ಚರ್. ಆ್ಯಂಡ್ ಕಲ್ಚರ್ ಬಿಕಮ್ಸ್ ರಿಜಿಡ್, ಸಫೋಕೇಟ್ಸ್. ಕಲ್ಚರ್ ರಿಜಿಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಕಷ್ಟ ಆಗುತ್ತೆ ಬದುಕೋದು, ಸಫೋಕೇಟ್ ಆಗ್ತಾ ಇರ್ತೀವಿ, ಸಫರ್ ಆಗ್ತಾ ಇರ್ತೀವಿ. ಕಲ್ಚರ್ ಬಿಕಮ್ಸ್ ರೂಟ್ಲೆಸ್, ಇಟ್ ಎಂಪ್ಟೀಸ್. ಹಾಗಂತ ನಮ್ಮ ರೂಟನ್ನು ನಾವು ಬಿಟ್ಟು ಕೊಟ್ಬಿಟ್ರೆ, ಕಂಪ್ಲೀಟ್ ಹೊಸ ಕಲ್ಚರನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಎಂಪ್ಟಿನೆಸ್ ಕಾಡಬಹುದು. ಆ್ಯಂಡ್ ಕಲ್ಚರ್ ರಿಮೇನ್ಸ್ ಕಾನ್ಫಿಡೆಂಟ್, ಸೆಲ್ಫ್ ಕರೆಕ್ಟಿಂಗ್, ಇನ್ಕ್ಲೂಸಿವ್, ಅಲೈವ್, ಸಿವಿಲೈಸೇಷನ್ ಫ್ಲರಿಷಸ್. ಕಲ್ಚರ್ ಯಾವಾಗ ಕಾನ್ಫಿಡೆಂಟ್ ಆಗಿರುತ್ತೋ ಮತ್ತು ತನ್ನನ್ನು ತಾನು ಸರಿಪಡಿಸ್ಕೊಳ್ತಾ ಇರುತ್ತೋ, ಎಲ್ಲರನ್ನ ಒಳಗೊಂಡಿರುತ್ತೋ, ಇನ್ಕ್ಲೂಸಿವ್ ಮತ್ತು ಅಲೈವ್, ಸರಿಯಾಗಿ ಜೀವಂತಿಕೆಯನ್ನು ಪ್ರದರ್ಶಿಸ್ತಾ ಇರುತ್ತೋ, ಆಗ ನಾಗರಿಕತೆ ಸಮೃದ್ಧವಾಗಿ ಬೆಳೀತಾ ಇರುತ್ತೆ. ಫಾರ್ ಕಲ್ಚರ್ ಇಸ್ ನಾಟ್ ಮಿಯರ್ಲಿ ವಾಟ್ ಪೀಪಲ್ ಡೂ, ಇಟ್ ಈಸ್ ಹೌ ಪೀಪಲ್ ಕಂಟಿನ್ಯೂ ಟು ಬಿ ದೆಮ್ಸೆಲ್ಸ್ ವೈ ಲರ್ನಿಂಗ್ ಟು ಬಿಕಮ್ ಬೆಟರ್. ಇನ್ನೊಂದು ಸಾರಿ ನೋಡಿ. ಫಾರ್ ಕಲ್ಚರ್ ಇಸ್ ನಾಟ್ ಮಿಯರ್ಲಿ ವಾಟ್ ಪೀಪಲ್ ಡೂ. ಮೊದಲಿಂದ ನೋಡಿದ್ದೇನು, ನಾವೇನು ಮಾಡ್ತಾ ಬಂದಿದ್ದೇವೆ ಅದು ಮಾತ್ರ ಸಂಸ್ಕೃತಿನ ಅಲ್ಲ. ನಾವು ಯಾವ್ಯಾವುದೋ ವಿಚಾರಗಳನ್ನು ಪಾಲಿಸ್ತಾ ಬಂದಿರ್ತೇವೆ, ಎಲ್ಲವೂ ಕಲ್ಚರ್ನ ಭಾಗ ಆಗಿದೆ ಅಂತಲ್ಲ. ಇಟ್ ಈಸ್ ಹೌ ಪೀಪಲ್ ಕಂಟಿನ್ಯೂ ಟು ಬಿ ದೆಮ್ಸೆಲ್ವ್ಸ್ ವೈಲ್ ಲರ್ನಿಂಗ್ ಟು ಬಿಕಮ್ ಬೆಟರ್. ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದ್ರ ಜೊತೆ ಇನ್ನಷ್ಟು ಹೇಗೆ ನಾವು ನಮ್ಮನ್ನು ವೃದ್ಧಿಸ್ಕೊಳ್ಬಹುದು, ಒಳ್ಳೆಯ ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ಬಹುದು, ಲರ್ನಿಂಗ್ ಟು ಬಿಕಮ್ ಬೆಟರ್, ಹೇಗೆ ನಮ್ಮನ್ನು ಸುಧಾರಿಸ್ಕೊಳ್ಬಹುದು. ಹಾಗಾಗಿ ಅದೆಲ್ಲ ಸಹ ಕಲ್ಚರ್ನ ಭಾಗ ಆಗಿರುತ್ತೆ. ಕಲ್ಚರ್ ಅಂದರೆ ಏನು ಅಂತ ಅರ್ಥ ಆಗಿರಬಹುದು. ಒಂದ್ಸಾರಿ ಈ ಒಂದು PDF ಅಥವಾ ಪ್ರಿಂಟೌಟನ್ನು ಓದಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.